ಹಾಗೂ ಈ ದಿನದ ಪಾಠಗಳನ್ನ ನಡೆಸಿಕೊಡ್ತಕ್ಕಂಥ ಬೋಧಕರ ಮೇಲೆ ನಿನ್ನ ಆಶೀರ್ವಾದಗಳು ಸ್ವಾಮಿ. ಉತ್ತಮವಾದಂತ ಪಾಠಗಳನ್ನ ಸ್ವಾಮಿ ನಾವು ಕಲಿತಿದ್ದೇವೆ. ಇದರ ಮುಖಾಂತರವಾಗಿ ನಮ್ಮ ಆತ್ಮಿಕವಾದಂತ ಜೀವಿತವು ಸ್ವಾಮಿ ಹೆಚ್ಚಾಗಲಿ ಮತ್ತು ನಿಮ್ಮನ್ನು ಆಶ್ರಯಿಸಿಕೊಂಡು ನಾವು ಜೀವಿಸುವ ಹಾಗೆ ನಮ್ಮನ್ನೆಲ್ಲರನ್ನೂ ನಡೆಸು ಕರ್ತನೆ. ಮತ್ತೊಂದು ಆವರ್ತಿ ಝೂಮ್ ಮಾಧ್ಯಮದಲ್ಲಿ ಸೇರ್ಲಿಕ್ಕೆ ಹೋಗುವಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಹೇಳುವಂತ ಆಶೀರ್ವಾದವು ಇರಲೆಂದು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಆಮೆನ್. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರ ಮುಖಾಂತರವಾಗಿ ಒಂದು ವಿಶೇಷ ಗೀತೆಯನ್ನ ಆಲಿಸೋಣ. ಇದ್ದೀರಾ? ಓಕೆ, ಅವರು ಸಿದ್ಧವಿಲ್ಲವಾದರೆ ನಾನು ಒಂದು ವಿಶೇಷ ಗೀತೆಯನ್ನು ಹಾಡ್ತೇನೆ. ನಿನಗಾಗಿ ಪರವಾನ ತ್ಯಜಿಸಿದೆ, ನಿನಗಾಗಿ ಹಿಂಸೆಯ ತಾಳಿಕೊಂಡೆ, ನಿನಗಾಗಿ ಪ್ರಾಣವನ ನೀಡಿದೆ, ನಿನ್ನನ್ನು ಹುಡುಕಿ ಕಂಡುಕೊಂಡೆ, ನಿನಗಾಗಿ ಪರವಾನ ತ್ಯಜಿಸಿದೆ, ನಿನಗಾಗಿ ಹಿಂಸೆಯ ತಾಳಿಕೊಂಡೆ, ನಿನಗಾಗಿ ಪ್ರಾಣವನ ನೀಡಿದೆ, ನಿನ್ನನ್ನು ಹುಡುಕಿ ಕಂಡುಕೊಂಡೆ. ಶಿಲುಬೆ ಬಳಿಗೆ ಬಾರುವೆಯ, ನನಗಾದ ಅಪಮಾನ ಕಂಡಿರುವೆಯ, ಭೂಮಿಗೆ ಹರಿದ ರಕ್ತದ ಕೋಡಿಯ ಒಮ್ಮೆಯಾದರೂ ನೀ ನೋಡಿರುವೆಯ. ಓ ನನ್ನ ಪ್ರಿಯನೇ, ನೀ ಮಾಡಿದ ಗಾಯವ ಒಮ್ಮೆ ನೀ ನೋಡು ಬಾ. ಓ ನನ್ನ ಪ್ರಿಯನೇ, ನೀ ಮಾಡಿದ ಗಾಯವ ಒಮ್ಮೆ ನೀ ನೋಡು ಬಾ. ನಿನಗಾಗಿ ಪರವಾನ ತ್ಯಜಿಸಿದೆ, ನಿನಗಾಗಿ ಹಿಂಸೆಯ ತಾಳಿಕೊಂಡೆ, ನಿನಗಾಗಿ ಪ್ರಾಣವನ ನೀಡಿದೆ, ನಿನ್ನನ್ನು ಹುಡುಕಿ ಕಂಡುಕೊಂಡೆ. ಲೋಕವು ನಿನ್ನನ್ನು ಕರೆದಿದೆ, ಮಾಯಾದ ಮೋಹವ ತುಂಬಿದೆ, ನನ್ನಿಂದ ನಿನ್ನ ದೂರ ಮಾಡಿದೆ, ಹಿಂತಿರುಗಿ ಒಮ್ಮೆ ನೀ ನೋಡಬಾರದೆ. ಬಿಡಿದಿದೆ ಹೃದಯ ನಿನಗಾಗಿಯೇ, ಸುರಿಸಿದೆ ರಕ್ತದ ಕೋಡಿಯ, ಮಿಡಿದಿದೆ ಹೃದಯ ನಿನಗಾಗಿಯೇ, ಸುರಿದಿದೆ ರಕ್ತದ ಕೋಡಿಯ. ಓ ನನ್ನ ಪ್ರಿಯನೇ, ನೀ ಮಾಡಿದ ಗಾಯವ ಒಮ್ಮೆ ನೀ ನೋಡು ಬಾ. ನಿನಗಾಗಿ ಪರವಾನ ತ್ಯಜಿಸಿದೆ, ನಿನಗಾಗಿ ಹಿಂಸೆಯ
ತಾಳಿಕೊಂಡೆ, ನಿನಗಾಗಿ ಪ್ರಾಣವನ ನೀಡಿದೆ, ನಿನ್ನನ್ನು ಹುಡುಕಿ ಕಂಡುಕೊಂಡೆ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯನ್ನು ಮುಗಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಸಬ್ಬತ್ ಸಾಲ ಪಾಠವನ್ನ, ಹೊಸದಾದಂತಹ ಸಬ್ಬತ್ ಸಾಲ ಪಾಠವನ್ನ ಕಲಿಯಲು ನಾವಿಲ್ಲಿ ಕೂಡಿ ಬಂದಿದ್ದೇವೆ. ಈ ಪಾಠವನ್ನ ಕಲಿಯಲಿಕ್ಕೆ ಹೋಗುವಾಗ ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೆ, ನಂಬಿಗಸ್ತನಾದಂತ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಇವು ಕರ್ತನೆ, ದಿನನಿತ್ಯವೂ ಅನುದಿನವೂ ಸ್ವಾಮಿ ನಿನ್ನ ಆತ್ಮನ ಬಲದಿಂದ ಪರಲೋಕದ ಮನ್ನವನ್ನ, ಪರಿಶುದ್ಧವಾದ ನಿನ್ನ ವಾಕ್ಯವನ್ನ ನಾವು ಅರಿಯುವಂತೆ ಸತ್ಯದೇವರಾದ ನಿನ್ನ ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಘನಪಡಿಸುವಂತೆ ಈ ಭೂಮಿ ಮೇಲೆ ನಮಗಾಗಿ ನೀನು ಮಾಡಿದ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ನಾವು ನಿನ್ನ ಎಲ್ಲಾ ಸತ್ಯಕ್ಕೆ ಬದ್ಧರಾಗಿ ಜೀವಿಸಿ ನಿನ್ನನ್ನು ಘನಪಡಿಸಿ ನಮ್ಮಂತೆ ಇರುವಂತ ಇತರರನ್ನು ಸ್ವಾಮಿ ಬೆಂಕಿಯ ಬಲೆಯೊಳಗಿಂದ ಎಳೆದು ತಪ್ಪಿಸಿ ನಿತ್ಯ ಜೀವದಲ್ಲಿ ಸೇರಿಸಲು ಕೊಟ್ಟಿರುವಂತ ಅವಕಾಶಕ್ಕಾಗಿ ನಿನ್ನನ್ನು ಕೊಂಡಾಡುತ್ತಾ ಈ ಸಮಯದಲ್ಲಿ ತಿಳಿಯಬೇಕಾದ ಮಹತ್ತರವಾದ ಎಲ್ಲಾ ಸತ್ಯವನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಕೂಡಿ ಬಂದಿರುವಂತಹ ಮಂದಿಯನ್ನು ನಿನ್ನ ಪಾಠವನ್ನ ಸ್ವಾಮಿ ಹೇಳಿಕೊಡ್ಲಿಕ್ಕೆ ಹೋಗುವಂತ ನನ್ನನ್ನು ಆಶೀರ್ವದಿಸಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಈ ವಾರದ ಪಾಠ 11ನೇ ಪಾಠ. ಬಹಳ ಆಸಕ್ತಿಕರವಾದಂತ ಒಂದು ಪಾಠವಾಗಿದೆ. ಈ ಪಾಠಕ್ಕಾಗಿ ನಾನು ಹುಡುಕುವಾಗ ಅನೇಕರನ್ನ ನನ್ನ ಮನಸ್ಸಿಗೆ ನಾನು ಯೋಚನೆ ಮಾಡಿದೆ. ಆದ್ರೆ ಎಲ್ರೂ ಈ ವಾರ ಬಹಳ ಬ್ಯುಸಿ ಆಗಿರುವುದ ಕಾರಣ ಮತ್ತು ಈ ಪಾಠವು ಬಹಳ ಸ್ವಾರಸ್ಯಕರವಾದಂತ ಪಾಠದ ಆರಂಭವಾಗಿರುವುದರಿಂದ ಇದನ್ನ ಈ ದಿನ ನಾನು ನಡೆಸಲಿಕ್ಕೆ ಇಷ್ಟಪಟ್ಟು ಈ ಪಾಠವನ್ನ ನಾನು ಇವತ್ತು ನಡೆಸಲಿಕ್ಕೆ ಹೋಗುವಂತನಾಗಿದ್ದೇನೆ. ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ 10ನೇ ಪಾಠ ಮುಗಿದೋಯ್ತು, 11ನೇ ಪಾಠಕ್ಕೆ ಬಂದಿದ್ದೀವಿ. ಪ್ರವಾದನೆಗಳನ್ನ ಕಲಿಯುವಾಗ ದೇವರು ಯಾವ ರೀತಿಯಲ್ಲಿ ಹೇಗೆ ಸಾಂಕೇತಿಕವಾಗಿ ಈ ಭೂಮಿ ಮೇಲೆ ತನ್ನ ಜನರನ್ನ, ತನ್ನ ಸಭೆಯನ್ನ, ಈ ಭೂಮಿ ಮೇಲೆ ಇರುವಂತ ಘಟನೆಗಳನ್ನ, ಕಾರ್ಯಗಳನ್ನ ತನ್ನ ಮಹಿಮೆಗಾಗಿ ತನ್ನ ಸಂಕಲ್ಪವನ್ನು ನೆರವೇರಿಸಲು ಉಪಯೋಗಿಸಿಕೊಂಡು ಈ ಲೋಕದ ಅಂತ್ಯದಲ್ಲಿ ಬಂದಿರುವಂತ ನಮಗೆ ತನ್ನ ಪರಿಶುದ್ಧವಾದಂತ ಸತ್ಯವನ್ನ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸುತ್ತಾ ನಾವು ಅದನ್ನ ಪರಿಪೂರ್ಣವಾಗಿ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ನೆಲೆಯಾಗಿ ನಿಂತು ನಂಬಿಕೆಯ ಶ್ರೇಷ್ಠವಾದ ಹೋರಾಟವನ್ನ ಮಾಡಿ ದೇವರ ಬರುಣಕ್ಕೆ ಸಿದ್ಧವಾಗುವಂತೆ ದೇವರು ದಿನನಿತ್ಯವೂ ಪಾಠಗಳ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತನಾಗಿದ್ದಾನೆ. ಸೊ ಇವತ್ತು ನಾವು ಕಲಿತಕ್ಕಂಥ ಪಾಠ ರೂತಳು ಮತ್ತು ಎಸ್ತೇರಳು. ಈ ಎರಡು ಪುಸ್ತಕಗಳು ಸತ್ಯವೇದದಲ್ಲಿ ಎಲ್ಲರಿಗೂ ಅತಿ ಪ್ರಿಯವಾದಂತ ಪುಸ್ತಕಗಳು. ಇಬ್ಬರು ಸ್ತ್ರೀಯರು ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸಿದಂತ ಒಂದು ಕಥೆಯುಳ್ಳ ಒಂದು ಸನ್ನಿವೇಶಗಳುಳ್ಳಂತ ಒಂದು ಕತೆ ಅಥವಾ ಪುಸ್ತಕ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಆದರೆ ಈ ಎರಡು ಕಥೆಗಳ ರೂಪದಲ್ಲಿ ನಮಗೆ ತಿಳಿಸಲ್ಪಟ್ಟರು ಇವು ನಡೆದಂತ ನೈಜ ಘಟನೆಗಳು ಕೂಡ ಆಗಿವೆ. ಹೀಗೆ ಕಳೆದ ವಾರದಲ್ಲಿ ದೇವರು ಈ ಲೋಕದಲ್ಲಿ ದುಷ್ಟರನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸಲು ಉದಾಹರಣೆಯಾಗಿ ಜಲಪ್ರಳಯವನ್ನು ಮತ್ತು ಸೊದೋಮ್ ಗೊಮೋರ ಪಟ್ಟಣದ ನಾಶನವನ್ನು ಆಧಾರವಾಗಿಟ್ಟು ಕಳೆದ ವಾರದಲ್ಲಿ ದೇವರು ಹೇಗೆ ಈ ಲೋಕದ ಅಂತ್ಯದಲ್ಲಿ ದುಷ್ಟರನ್ನ ಸಂಪೂರ್ಣವಾಗಿ ನಾಶಪಡಿಸೋದ್ರ ಮುಖಾಂತರವಾಗಿ ಪಾಪವನ್ನ ಬೇರು ಸಹಿತ ಪರಲೋಕ ಮತ್ತು ಭೂಲೋಕದಿಂದ ತೆಗೆದು ಹಾಕ್ತಾನೆ ಅಂತಕ್ಕಂಥ ಸತ್ಯವನ್ನು ಅರ್ಥ ಮಾಡಿಕೊಂಡು, ಹಾಗೆಯೇ ಈ ಇಬ್ಬರು ಸ್ತ್ರೀಯರ ಮುಖಾಂತರವಾಗಿ ದೇವರು ತನ್ನ ರಕ್ಷಣೆಯ
ಯೋಜನೆಯಲ್ಲಿ ಮಾನವನ ರಕ್ಷಣೆಗಾಗಿ ತಾನು ಹಾಗೂ ಮಾನವರಿಗೆ ಹೇಗೆ ತನ್ನ ದಯೆ ಅಥವಾ ಉಪಕಾರ, ಕೃಪೆಯ ಉಪಕಾರವನ್ನು ಉಚಿತಾರ್ಥ ವರವಾಗಿ ಕೊಟ್ಟು ಆತನ ಈ ಒಂದು ವರವಾದಂತ ನಿತ್ಯ ಜೀವದ ಬಾಧ್ಯತೆಯನ್ನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ವಿಸ್ತರಿಸುವಂತವನಾಗಿದ್ದಾನೆ. ಮತ್ತು ಈ ಯೋಜನೆಯಲ್ಲಿ ಹೇಗೆ ದೇವರು ತನ್ನ ಸಭೆಯನ್ನ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಸಿದ್ಧಪಡಿಸಿ ತನ್ನ ಜನರನ್ನ ತನ್ನ ಆತ್ಮನಿಂದ ನಡೆಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಂಡು ತನ್ನ ಯೋಜನೆಯನ್ನ ಸಂಪೂರ್ಣಗೊಳಿಸುತ್ತಾನೆಂಬುದಾಗಿ ಈ ಪಾಠಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ. ಇಲ್ಲಿ ಇಬ್ಬರು ಸ್ತ್ರೀಯರು, ರೂತಳು ಮತ್ತು ಎಸ್ತೇರಳು, ವಿಭಿನ್ನವಾದಂತಹ ಕತೆ. ಆದರೆ ದೇವರ ಯೋಜನೆಯಲ್ಲಿ ಎರಡು ಪ್ರಾಮುಖ್ಯವಾದಂತ ಒಂದು ಪಾತ್ರವನ್ನ ನಿರ್ವಹಿಸುವಂತ ಒಂದು ಪಾಠ ಇದಾಗಿದೆ. ನಾವು ಈಗಾಗಲೇ ರೂತಳ ಬಗ್ಗೆ ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಆಸಕ್ತಿಯಿಂದ ಇದರ ಬಗ್ಗೆ ಅನೇಕ ಬೋಧಕರು ಪ್ರಸಂಗಗಳನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ಹಿರಿಯರಂತ ಚಿನ್ನಪ್ಪ ಸಾತ್ವಿಕರವರು ರೂತಳ ಬಗ್ಗೆ ಬಹಳ ಹೃದಯ ಸ್ಪರ್ಶಿ ಆದಂತ ವಿಚಾರಗಳನ್ನ ನಮಗೆ ತಿಳಿಸಿದ್ರು. ಹೇಗೆ ಆ ಮಗಳು ನವಮಿಯ ದೇವರನ್ನ ಪ್ರೀತಿ ಮಾಡುದು, ನವಮಿಯ ದೇವರನ್ನ ಹೇಗೆ ಆಕೆ ಅಂಗೀಕಾರ ಮಾಡುದು, ಹೇಗೆ ತನ್ನ ಬಂಧು ಬಳಗವನ್ನ ಬಿಟ್ಟು ತನ್ನ ಅತ್ತೆಯನ್ನ ಹಿಂಬಾಲಿಸಿದ್ಲು, ಮತ್ತು ಹೇಗೆ ಆಕೆಯ ಈ ನಂಬಿಕೆಯನ್ನ ದೇವರು ಆಶೀರ್ವಾದ ಮಾಡಿ ಆಕೆಯ ಮುಖಾಂತರವಾಗಿ ತನ್ನ ಮಹಿಮೆಗಾಗಿ ಆಕೆಯನ್ನು ಉಪಯೋಗಿಸಿಕೊಂಡನು ಎಂಬುದಾಗಿ ಸ್ವಲ್ಪ ಮಟ್ಟಿಗೆ ಅವರು ತಿಳಿಸಿದರು. ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಹೋಗೋಣ. ಅದೇ ಕಥೆಯ ಆಧಾರದ ಮೇಲೆ ಹೇಗೆ ಈ ಕೊನೆ ಕಾಲದಲ್ಲಿ ದೇವರು ಇಬ್ಬರು ಸ್ತ್ರೀಯರನ್ನ ಆಧಾರವಾಗಿಟ್ಟುಕೊಂಡು ತನ್ನ ಯೋಜನೆಯನ್ನ ಸಂಪೂರ್ಣಗೊಳಿಸ್ತಾನೆ ಎಂಬುದನ್ನ ಈ ವಾರದ ಪಾಠದಲ್ಲಿ ನಾವು ಕಲಿತೇವೆ. ನಾವು ನೋಡ್ತೇವೆ, ಸ್ತ್ರೀ ಅಂತ ಹೇಳುವಾಗ ಇದು ಸಭೆಯ ಸಂಕೇತವಾಗಿದೆ. ಈ ಪಾಠದಲ್ಲಿ ಸಂಕೇತವಾಗಿ ನಾವು ಅನೇಕ ವಿಷಯಗಳನ್ನ ಕಲಿತೇವೆ. ಸ್ತ್ರೀ ಅಂತಕ್ಕಂಥದ್ದು ಸಭೆ ಎಂಬುದಾಗಿ ಸತ್ಯವೇದದಲ್ಲಿ, ಪ್ರವಾದನೆಗಳಲ್ಲಿ ನಾವೀಗಾಗಲೇ ಎಷ್ಟೋ ಸಾರಿ ಕಲ್ತಿದ್ದೇವೆ. ದೇವರು ತನ್ನ ಸಭೆಯನ್ನ ಸಾಂಕೇತಿಕವಾಗಿ ಸ್ತ್ರೀ ಎಂಬುದಾಗಿ ಸಂಬೋಧಿಸುವಂತವನಾಗಿದ್ದಾನೆ. ಪ್ರವಾದನೆಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಸ್ತ್ರೀ ಅಂತ ಹೇಳುವಾಗ ಅದು ದೇವರ ಸಭೆ ಅಥವಾ ಸಭೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ನಾವು ಪ್ರಕಟಣೆಯಲ್ಲಿ ನಾವು ನೋಡುವಾಗ ಸ್ತ್ರೀಯ ಬಗ್ಗೆ ಹೇಳುವಾಗ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಈ ಎರಡು ಸಭೆಗಳ ಕುರಿತಾಗಿ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಎರಡು ಸಭೆಗಳನ್ನ ತಿಳಿಸುವಾಗ ಒಂದು ದೇವರ ಸಭೆ, ಇನ್ನೊಂದು ಸೈತಾನನಿಗೆ ಸಂಬಂಧಪಟ್ಟಂತ ಸಭೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತೇವೆ. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 1ನೇ ವಚನದಿಂದ. ಯಾರು ಓದ್ತೀರಾ? ಪ್ರಕಟಣೆ 12ನೇ ಅಧ್ಯಾಯ 1ನೇ ವಚನದಿಂದ ನಾನು ಓದ್ತೇನೆ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತ್ತು. ಅದೇನೆಂದರೆ ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿತ್ತು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಇಲ್ಲಿ ನಾವು ನೋಡ್ತೇವೆ ಸ್ತ್ರೀಯನ್ನ ಸಂಬೋಧಿಸಿ ಮಾತಾಡುವಂಥದ್ದಾಗಿದೆ. ಇದು ಸ್ತ್ರೀ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕದಲ್ಲಿ ದೇವರು ತನ್ನ ಭಕ್ತ ಜನರ ಸಮೂಹವನ್ನ ಆರಿಸಿಕೊಂಡು ಆ ಭಕ್ತ ಜನರ ಸಮೂಹವನ್ನ ಸಭೆಯಾಗಿ ಆ ಸಭೆಯನ್ನ ತನ್ನ ಮೊದಲಗಿತ್ತಿಯಾಗಿ ಆ ಮೊದಲಗಿತ್ತಿಯನ್ನ ತನ್ನ ಬರೋಣಕ್ಕೆ ಸಿದ್ಧಪಡಿಸುವಂತ ಒಂದು ಯೋಜನೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದ್ದೇವೆ. ಈ ಪ್ರವಾದನೆ ಅದನ್ನ ತಿಳಿಸುವಂತದ್ದಾಗಿದೆ. ಸ್ತ್ರೀ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಲೋಕದಲ್ಲಿ ಹೊಸದಾದಂತ ದೇವರ ಸಭೆ ಪ್ರಾರಂಭವಾಗುವುದು ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಪ್ರಾರಂಭವಾಗುತ್ತದೆ. ಸೊ ಈ ಸಭೆ ಅಂತ್ಯದ ದಿನದವರೆಗೂ ದೇವರ ಮಹಿಮೆಗಾಗಿ ದೇವರ ಯೋಜನೆಯಲ್ಲಿ ಪಾಲು ಹೊಂದಿ
ದೇವರ ಬರೋಣಕ್ಕಾಗಿ ಸಿದ್ಧವಾಗತಕ್ಕಂತ ಮೊದಲ ಗಿತ್ತಿ ಎಂಬುದಾಗಿ ಪ್ರವಾದನೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇದು ಪ್ರವಾದನೆಯಲ್ಲಿ ಈ ಸ್ತ್ರೀಯ ಬಗ್ಗೆ ಕುರಿತು ಕಲಿತಾಗ ನಾವು ನೋಡ್ತೇವೆ, ಪ್ರವಾದನೆಯಲ್ಲಿ ಬಂದಂತ ಎಲ್ಲ ಸಭೆಗೆ ಸಂಬಂಧಪಟ್ಟಂತ ಹಿಂಸೆಗಳನ್ನು ಈ ಸ್ತ್ರೀ ಅಥವಾ ಸಭೆ ಅನುಭವಿಸುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಆದುದರಿಂದ ಈ ಇಬ್ಬರು ಸ್ತ್ರೀಯರನ್ನ ಈ ವಾರದಲ್ಲಿ ನಾವು ಕಲಿಯುವಾಗ 2 ಕಾಲಘಟ್ಟದಲ್ಲಿ ದೇವರು ತನ್ನ ಸಭೆಯನ್ನು ಇಬ್ಬರು ಸ್ತ್ರೀಯರ ಮುಖಾಂತರವಾಗಿ ಆರಿಸಿಕೊಂಡು ಅವರ ಮುಖಾಂತರವಾಗಿ ತನ್ನ ಸಂಕಲ್ಪವನ್ನ ಈ ಭೂಮಿ ಮೇಲೆ ಹೇಗೆ ನೆರವೇರಿಸ್ತಾನೆ, ಅದನ್ನ ಪ್ರವಾದನೆ ಮುಖಾಂತರವಾಗಿ ಹೇಗೆ ನಮಗೆ ವಿವರಿಸುತ್ತಾ ಹೋಗ್ತಾನೆ ಎಂಬುದನ್ನ ಈ ವಾರದ ಪಾಠಗಳಲ್ಲಿ ನಾವು ಕಲಿತೇವೆ. ಮೊದಲನೇದಾಗಿ ನಾವು ನೋಡ್ತೇವೆ, ನವೋಮಿ ಬಂದ್ಬಿಟ್ಟು ಈಕೆ ಯೆಹೂದ್ಯ ಹೆಣ್ಣು ಮಗಳು. ಈಕೆ ಬಗ್ಗೆ ನಾವು ಕಲಿಯಕ್ಕೆ ಹೋಗೋಣ. ರೂತಳು ಬರೆದಂತ ಒಂದು ಪಾಠಕ್ಕೆ ಹೋಗೋಣ, ಪುಸ್ತಕಕ್ಕೆ ಹೋಗೋಣ. ಅಲ್ಲಿ ನ್ಯಾಯಸ್ಥಾಪಕರಾದ್ಮೇಲೆ ಬರ್ತದೆ ರೂತಳು. ಅಲ್ಲಿ ನಾವು ನೋಡೋಣ. ಇಲ್ಲಿ ಇದರ ಬಗ್ಗೆ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಈ ರೂತಳು ಹೇಗೆ ನವಮಿಗೆ ಸಂಬಂಧಪಡ್ತಾಳೆ ಎಂಬುದಾಗಿ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಓಕೆ, 6ನೇ ವಚನದಿಂದ, 1ನೇ ಅಧ್ಯಾಯ 6ನೇ ವಚನದಿಂದ, ಯೆಹೋವನು, ಓಕೆ ಮೊದಲಿಂದ ಓದಿ ಬಿಡ್ತೀನಿ. 1ನೇ ವಚನದಿಂದ, ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದ್ದರಿಂದ ಯೆಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ, 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದರು. ಆ ಮನುಷ್ಯನಿಗೆ ಎಲಿಮಲಿಕನೆಂದು, ಅವನ ಹೆಂಡತಿಗೆ ನವಮಿ ಎಂದು, 2 ಮಕ್ಕಳಿಗೆ ಮಹ್ಲೋನ್ ಕಿಲ್ಲೋನ್ ಎಂದು ಹೆಸರು. ಯೆಹೂದ ದೇಶಕ್ಕೆ ಸೇರಿದ ಎಫ್ರಾತದಲ್ಲಿ ಇರುವ ಬೆತ್ಲೆಹೇಮಿನವರಾದ ಇವರು ಬಂದು ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನವಮಿಯ ಗಂಡನಾದ ಸಲೋಮನು ಎಲಿಮೆಲೆಕನು ಸತ್ತನು. ಆಕೆ 2 ಮಕ್ಕಳೊಡನೆ ಉಳಿದಳು. ಈ ಮಕ್ಕಳು ಒರ್ಫಾ, ರೂತ್ ಎಂಬ ಹೆಸರುಳ್ಳ 2 ಮೋವಾಬ್ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಸುಮಾರು 10 ವರ್ಷ ಅಲ್ಲಿದ್ದ ಮೇಲೆ ಅವರಿಬ್ಬರು ತೀರಿ ಹೋದರು. ಹೀಗೆ ಆ ಸ್ತ್ರೀಯು ಗಂಡನನ್ನು 2 ಮಕ್ಕಳನ್ನು ಕಳೆದುಕೊಂಡು ಒಬ್ಬಳೇ ಉಳಿದಳು. ನವಮಿ ಬಂದ್ಬಿಟ್ಟಿದೆ ಬೆತ್ಲೆಹೇಮಿನಲ್ಲಿದ್ದಂತ ಒಂದು ಕುಟುಂಬದಲ್ಲಿ. ಆ ಎಲಿಮೆಲೆಕನ್ ಎಂಬತಕ್ಕಂತ ಯೆಹೂದ ಕುಲಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಗೆ ಪತ್ನಿಯಾಗಿ ಆತನ ಜೊತೆಯಲ್ಲಿ ಒಗತನ ಮಾಡುತ್ತಿರುವಾಗ ಬರದ ನಿಮಿತ್ತವಾಗಿ ಅವರು ಬೆತ್ಲೆಹೇಮನ್ನ ತೊರೆದು ಮೋವಾಬ್ ದೇಶಕ್ಕೆ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಬೆತ್ಲೆಹೇಮ್ ದೇವರಿಗೆ ಯೆಹೂದ ಕುಲಕ್ಕೆ ಸಂಬಂಧಪಟ್ಟಂತ ಇಸ್ರೇಲ್ ದೇಶದ ಒಂದು ಊರು. ಇಲ್ಲಿ ಯಹೂದಿಗಳು ಅಂದ್ರೆ ದೇವರು ಆರಿಸಿಕೊಂಡಂತ ಜನರು ಅಲ್ಲಿ ವಾಸವಾಗಿದ್ದರು. ಇಸ್ರೇಲ್ ಜನಾಂಗ ಇದು ದೇವರು ಆರಿಸಿಕೊಂಡಂತ ಜನಾಂಗ. ಇದು ಅಬ್ರಾಮನ ಮುಖಾಂತರವಾಗಿ ಆರಿಸಲ್ಪಟ್ಟಂತ ಜನಾಂಗ. ಅಬ್ರಾಮನ ವಾಗ್ದಾನಕ್ಕನುಸಾರವಾಗಿ ಬಾಧ್ಯತೆಯನ್ನು ಹೊಂದಬೇಕಾಗಿರುವಂತ ಜನಾಂಗ. ಸೊ ಅಬ್ರಾಮನ ಮುಖಾಂತರವಾಗಿ ಆಶೀರ್ವಾದಕ್ಕೆ ಪಾತ್ರವಾಗುವಂತ ಜನಾಂಗ. ಸೊ ಈ ಜನಾಂಗದಲ್ಲಿ, ಯಹೂದ ಕುಲದಲ್ಲಿ, ಯಹೂದ ಜನಾಂಗದಲ್ಲಿ ಇವರು ಮೋವಾಬ್ ದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡುವಂತ ಪ್ರಸಂಗ ಬರ್ತದೆ. ಅಲ್ಲಿ ಇವರು ವಾಸ ಮಾಡುವಂತ ಸಂದರ್ಭದಲ್ಲಿ ಈ ಕುಟುಂಬದಲ್ಲಿ ಗಂಡ ಮತ್ತು 2 ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗಾಗ್ಲೇ ಈ 2 ಮಕ್ಕಳು ಯವನಸ್ಥರಾಗಿದ್ದಾಗ ಅವರಿಬ್ಬರಿಗೂ ನವಮಿ ಮದುವೆ ಮಾಡಿರ್ತಾರೆ. ಈ 2 ಸೊಸೆಯಂದರು ಮೋವಾಬ್ ದೇಶದವರು. ಇವರು ಬೆತ್ಲೆಹೇಮಿನಿಂದ ಬಂದಂತ ಯಹೂದ ಜನಾಂಗಕ್ಕೆ ಸಂಬಂಧಪಟ್ಟರು. ಬಂದು ಮೋವಾಬರನ್ನ ಮದುವೆ ಮಾಡ್ಕೊಳ್ತಾರೆ. ಈ ಮೋವಾಬ್ ಸ್ತ್ರೀಯರು ಅನ್ಯರು. ಹೇಗೆ ದೇವರು ತನ್ನ ಯೋಜನೆಯಲ್ಲಿ ಮುಂದೆ ತನ್ನ ಕೃಪೆಯನ್ನ
ಈ ಲೋಕದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಆತನು ಅನುಗ್ರಹ ಮಾಡಲಿಕ್ಕೆ ಆರಂಭದಲ್ಲಿಯೇ ತಾನು ತನ್ನ ಸಂಕಲ್ಪದ ಪ್ರಕಾರವಾಗಿ ಕಾರ್ಯ ಮಾಡುತ್ತಾ ಆತನ ಸಂಕಲ್ಪದ ಪ್ರಕಾರವಾಗಿಯೇ ಈ ಕಾರ್ಯಗಳು ನಡೀತಾ ಹೋಗುವುದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ನವೋಮಿ ಯೆಹೂದ್ಯಳು, ರೂತ್ ಮತ್ತು ಒರ್ಫ ಅನ್ಯರು. ಹಾಗೆ ನೋಡಿದ್ರೆ ನವೋಮಿ ಅಲ್ಲಿ ಮದುವೆ ಮಾಡ್ಕೋಬಾರ್ದಾಗಿತ್ತು, ಆದ್ರೆ ಮಾಡ್ಕೊಂಡ್ಬಿಟ್ಟು ಈಗ ಅವರು ರಕ್ತ ಸಂಬಂಧಿಕರಾದ. ಈಗ ಮದುವೆ ಆದ ಮೇಲೆ ಇವರು ನವೋಮಿಗೆ ಸಂಬಂಧಿಕರು ಮತ್ತು ಯೆಹೂದ ಕುಲಕ್ಕೂ ಸಂಬಂಧಿಕರಾಗ್ತಾರೆ, ಬಾಧ್ಯಸ್ಥರಾಗ್ತಾರೆ. ದೇವರ ಜನ ಅನ್ಯ ಜನಾಂಗದಲ್ಲಿ ಮದುವೆಯ ಮುಖಾಂತರವಾಗಿ ಮಿಲನವಾಗುವುದನ್ನು ನಾವು ನೋಡುವಂತರಾಗಿದ್ದೇವೆ. ಇದು ಆಕೆ ಮಾಡಿದಂತ ಒಂದು ಅಪರಾಧವಾದರೂ ಇದರಲ್ಲಿ ದೇವರು ಅನ್ಯರಿಗೆ ಕೊಟ್ಟಂತ ಕೃಪೆಯನ್ನ ನಾವು ಗಮನಿಸಬಹುದಾಗಿದೆ. ಒಂದ್ ವೇಳೆ ಈಕೆ ಅಲ್ಲಿಗೆ ಹೋಗದೆ ಇದ್ರೆ, ಈ ಕುಟುಂಬ ಅಲ್ಲಿಗೆ ಹೋಗದೆ ಇದ್ರೆ, ಈ ಇಬ್ಬರು ಹೆಣ್ಣು ಮಕ್ಕಳನ್ನ ಅವ್ರು ಮದುವೆ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಈ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ನವೋಮಿಯ ಜೊತೆಯಲ್ಲಿ ಇಸ್ರೇಲ್ ದೇಶಕ್ಕೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಮುಂದೆ ನೋಡ್ತೀವಿ ಕಥೆಯಲ್ಲಿ, ಬೆತ್ಲೆಹೇಮಿನಲ್ಲಿದ್ದಂತ ಬರಗಾಲ ನೀಗಿ ಅಲ್ಲಿ ದೇವರು ಮಳೆ ಬೆಳೆಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಜನರು ಸಮೃದ್ಧಿಯಿಂದ ಜೀವಿಸುತ್ತಿದ್ದಾರೆ ಎಂಬುದಾಗಿ ಗೊತ್ತಾದಾಗ ಈಕೆ ತಾನು ಆ ಮೋವಾಬ್ ಸ್ತ್ರೀಯರನ್ನ ಅಲ್ಲೇ ಬಿಟ್ಟು ತಾನೊಬ್ಬಳೇ ಅಲ್ಲಿಗೆ ಬರ್ಬೇಕೆಂಬುದಾಗಿ ಯೋಚನೆ ಮಾಡ್ತಾಳೆ. ಆವಾಗ ಆಕೆ ಹೇಳ್ತಾಳೆ ಅವ್ರಿಗೆ, ಏನಂತ ಹೇಳ್ತಾಳೆ ನೋಡೋಣ, ಓದ್ಬಿಡೋಣ. 6ನೇ ವಚನದಿಂದ, ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸುತ್ತಾನೆಂಬ ವರ್ತಮಾನವನ್ನು ಕೇಳಿದ ನವೋಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ಆಕೆ ಇಬ್ಬರು ಸೊಸೆಯರೊಡನೆ ತಾನಿದ್ದ ಸ್ಥಳದಿಂದ ಯೆಹೂದ ದೇಶಕ್ಕೆ ಹೋಗುವ ದಾರಿಯಲ್ಲಿ ಅವರಿಗೆ ತಿರುಗಿ, ನಿಮ್ಮ ತವರು ಮನೆಗೆ ಹೋಗಿರಿ. ನೀವು ನನ್ನನ್ನು ಮರಣ ಹೊಂದಿದ ನನ್ನ ಮಕ್ಕಳನ್ನು ಪ್ರೀತಿಸಿದಂತೆ ಯೆಹೋವನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೃಪೆ ಮಾಡಲಿ. ನೀವಿಬ್ಬರು ಮದುವೆಯಾಗಿ ಗಂಡನ ಮನೆಯಲ್ಲಿ ವಿಶ್ರಾಂತಿಯಿಂದಿರುವಂತೆ ಯೆಹೋವನು ಅನುಗ್ರಹಿಸಲಿ ಎಂದು ಹೇಳಿ ಅವರನ್ನು ಮುದ್ದಿಟ್ಟರು. ಗಂಡ ಸತ್ತ ಮೇಲೆ ವಿಧವೆಯಾದಂತ ಹೆಂಡತಿ ಆಕೆ ಇನ್ನೊಬ್ಬರನ್ನ ಮದುವೆ ಮಾಡಿಕೊಳ್ಳುವ ಅರ್ಹತೆಯನ್ನ ಪಡ್ಕೊಳ್ತಾಳೆ. ಆ ಪ್ರಕಾರವಾಗಿ ನವೋಮಿ ದಾರಿಯಲ್ಲಿ ಹೋಗುವಾಗ ಅದನ್ನ ನೆನಪಿಸಿಕೊಂಡು, ಯೌವನಸ್ಥ ಮಕ್ಕಳು ನನ್ನ ಜೊತೆ ಬಂದು ಯಾಕೆ ಕಷ್ಟಪಡ್ಬೇಕು, ಬೇಡ, ಅವ್ರ ತವರ ಮನೆಯಲ್ಲಿ ಅವ್ರ ತಂದೆ ತಾಯಿಗಳ ಜೊತೆಯಲ್ಲಿ ಅವ್ರ ಸಂಬಂಧಿಕರಲ್ಲಿ ಯಾರನ್ನಾರು ಮದುವೆ ಹಾಕಿ ಅಲ್ಲಿ ಬದುಕಿಕೊಳ್ಳಿ ಎಂಬುದಾಗಿ ಆಕೆ ಅವರನ್ನ ನೀವು ಹಿಂದಕ್ಕೆ ನಿಮ್ಮ ತವ್ರ ಮನೆಗೆ ಹೋಗ್ರಿ ಎಂಬುದಾಗಿ ಹೇಳ್ತಾರೆ. ತನ್ನ ಸಂಬಂಧವನ್ನ ಕಡಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾರೆ. ಈ ಮಾತಿಗೆ ಓರ್ಫ ಎಂತಕ್ಕಂತ ಒಬ್ಬಳು ಸಂತೋಷದಿಂದ ನವೋಮಿಗೆ ಹೊಂದಿಸಿ ಹೊರಟು ಹೋಗ್ತಾನೆ. ಆದರೆ ರೂತಳು ಹಾಗೆ ಮಾಡು. ರೂತಳು ಏನ್ ಮಾಡ್ತಾಳೆ ನೋಡಿ, 14ನೇ ವಚನದಲ್ಲಿ, ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತರು. ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ರೂತಳಾದರೂ ಅತ್ತೆಯನ್ನೇ ಅಂಟುಕೊಂಡಳು. ನವೋಮಿಯು ರೂತಳಿಗೆ, ಇಗೋ, ನಿನ್ನ ಓರಿಗತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ, ನೀನು ಆಕೆಯ ಜೊತೆಗೆ ಹೋಗು ಅಂದಾಗ ಆಕೆಯು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದ ಅಲ್ಲದೆ ನಾನು ನಿನ್ನನ್ನು ಅಗಲಿದರೆ ಯೆಹೋವನು ನನಗೆ ಬೇಕಾದದ್ದನ್ನು ಮಾಡಲಿ ಅಂದಳು. ನವೋಮಿ ಅವರಿಬ್ಬರಿಗೂ ಸ್ವಾತಂತ್ರ್ಯವನ್ನು ಕೊಡ್ತಾಳೆ, ಹಾಗೆ ಆರಿಸುವಿಕೆಯನ್ನು ಕೊಡ್ತಾಳೆ. ಈಗ ಒಬ್ಬಳು ತನ್ನ ಆರಿಸುವಿಕೆಯ ಪ್ರಕಾರವಾಗಿ ಸ್ವತಂತ್ರವಾಗಿ ಹೋಗ್ಬಿಡ್ತಾಳೆ. ಆದ್ರೆ ಈ ಮಗಳು ಸ್ವಾತಂತ್ರ್ಯ ಸಿಕ್ಕಿದ್ರು ತನ್ನ ಆರಿಸುವಿಕೆಯಲ್ಲಿ ತಾನು
ನವಮಿಯ ದೇವರನ್ನೇ ಆರಿಸ್ಕೊಳ್ತಾಳೆ. ನವಮಿಯ ಸಂಬಂಧವನ್ನೇ ನಿರಂತರವಾಗಿ ಇಟ್ಟುಕೊಳ್ಳಿಕ್ಕೆ ಇಷ್ಟಪಡ್ತಾಳೆ. ಈಗ ಆಕೆ ಯಾವ ಒತ್ತಾಯವಿಲ್ಲದೆ, ಯಾರ ಪ್ರೇರಣೆ ಇಲ್ಲದೆ, ತನ್ನ ಸ್ವಂತ ಇಚ್ಛೆಯಿಂದ ನವಮಿಯ ದೇವರನ್ನ ಅವಲಂಬಿಸಿ ಬದುಕುವುದಕ್ಕೆ ತೀರ್ಮಾನ ಮಾಡ್ತಾಳೆ. ಅನ್ಯರಿಗೆ ಹೇಗೆ ಕೃಪೆ ದೊರೆಯಿತು? ಈ ಕೊನೆ ಕಾಲದಲ್ಲಿ ದೇವರು ಹೀಗೆ ಅನ್ಯರನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳುವಂತನಾಗಿದ್ದಾನೆ. ಹಾಗೆ ನೋಡಿದ್ರೆ ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನ ಇಸ್ರಾಯೇಲ್ ಕುಲಕ್ಕೆ ಮಾತ್ರ ಇತ್ತು. ಸೊ ಇಸ್ರಾಯೇಲ್ ಜನಾಂಗ ಮಾತ್ರ ಬರಬೇಕಾದಂತ ಮೆಸ್ಸಿಯನನ್ನ, ರಕ್ಷಕನನ್ನ ಎದುರು ನೋಡ್ತಿದ್ರು. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿ ಬಂದ ಮೇಲೆ ತಂದೆಯಾದ ದೇವರು ಆತನ ಕೃಪೆಯನ್ನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಅನುಗ್ರಹ ಮಾಡುವುದನ್ನ ನಾವು ನೋಡುತ್ತೇವೆ. ಈ ಅನುಗ್ರಹದ ಹಿಂದೆ ಅನ್ಯರಿಗೆ ಒಂದು ಅವಕಾಶವನ್ನು ಕೊಡುವಾಗ, ಈ ಅನ್ಯರಿಗೆ ಸಿಗಬೇಕಾದಂತ ಈ ಕೃಪೆಯನ್ನ ರೂತಳ ಮುಖಾಂತರವಾಗಿ ದೇವರು ಮೊದಲೇ ಸಂಕಲ್ಪ ಮಾಡಿದರು. ಯೋಚನೆ ಮಾಡಿ, ರೂತಳಿಗೂ ಯೇಸು ಕ್ರಿಸ್ತನ ಜನ್ಮಕ್ಕೂ ಸಾವಿರಾರು ವರ್ಷಗಳ ಅಂತರವಿದೆ. ಈ ಅಂತರದಲ್ಲಿ ದೇವರು ಯೇಸು ಕ್ರಿಸ್ತನ ಜನನದ ಮುಂಚಿತವಾಗಿಯೇ ಅನ್ಯ ಜನರಿಗೆ ಸುವಾರ್ತೆ ಸಾರಬೇಕೆಂಬ ಉದ್ದೇಶವನ್ನು ರೂತಳ ಅಂಗೀಕಾರ ಮಾಡಿಕೊಳ್ಳುವುದರ ಮುಖಾಂತರವಾಗಿ, ರೂತಳನ್ನ ಆರಿಸಿಕೊಳ್ಳುವುದರ ಮುಖಾಂತರವಾಗಿ, ರೂತಳಿಗೆ ನವಮಿಯ ಮೂಲಕವಾಗಿ ಬೋವಜನಿಗೆ ಯೆಹೂದ ಕುಲದಲ್ಲಿ ಹುಟ್ಟಿದಂತ, ಯೆಹೂದ ಧರ್ಮದಲ್ಲಿ ಹುಟ್ಟಿದಂತ, ಯೆಹೋವನ ಜನಾಂಗಕ್ಕೆ ಮೀಸಲಾದಂತ ಆತನ ಜನಾಂಗದಲ್ಲಿ ಹೇಗೆ ಅನ್ಯ ಸ್ತ್ರೀಯನ್ನ ಆತನು ತನ್ನ ಆಕೆನಕ್ಕೆ ತೆಗೆದು ಆಕೆಯ ಮುಖಾಂತರವಾಗಿ ಆಕೆಗೆ ಯೆಹೂದ ಜನಾಂಗದಲ್ಲಿ ಪಾಲನ್ನು ಕೊಟ್ಟು, ಸತ್ಯವೇದದಲ್ಲಿ ಯೆಹೂದ ಕುಲದಲ್ಲಿ ರೂತಳ ಹೆಸರು ಬರ್ತದೆ. ಬೋಜನಿಗೆ ರೂತಳಲ್ಲಿ ಹುಟ್ಟಿದಂತ ಮಗನು ಎಂಬುದಾಗಿ ಮತ್ತಾಯನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದಯಮಾಡಿ ಓದೋಣ. ಮತ್ತಾಯನು ಬರೆದಂತ ಸುವಾರ್ತೆ ಚರ್ಚ್ ವಂಶಾವಳಿಯನ್ನು ಹೇಳುವಾಗ ಅಲ್ಲಿ ಹೇಳ್ತಾರೆ, ಹೇಗಂತಾರೆ ನೋಡೋಣ. ಓದ್ತೀರಾ? ದಯಮಾಡಿ ಸತ್ಯವೇದ ಇದ್ದವರು ನನ್ನ ಜೊತೆಯಲ್ಲಿ ಸಹಕರಿಸಿದ್ರೆ ಒಳ್ಳೆಯದು. ಯಾವ್ದು ಫಸ್ಟ್? ಮತ್ತಾಯ 1 ಮತ್ತಾಯ 1ನೇ ಅಧ್ಯಾಯ 5ನೇ ವಚನ, 2ರಿಂದ 6 ವಚನ ತನಕ. 2ರಿಂದ. ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮಾರಳಲ್ಲಿ ಪೆರೆಚನನ್ನು ಜೆರಹನನ್ನು ಪಡೆದನು, ಪೆರೆಚನು ಹೆಚ್ರೋನನನ್ನು ಪಡೆದನು, ಹೆಚ್ರೋನನು ಅರಾಮನನ್ನು ಪಡೆದನು, ಅರಾಮನು ಅಮ್ಮಿನಾದಾಬನನ್ನು ಪಡೆದನು, ಅಮ್ಮಿನಾದಾಬನು ನಹಶೋನನನ್ನು ಪಡೆದನು, ನಹಶೋನನು ಸಲ್ಮೋನನನ್ನು ಪಡೆದನು, ಸಲ್ಮೋನನು ರಾಹಾಬಳಲ್ಲಿ ಬೋವಜನನ್ನು ಪಡೆದನು, ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು, ಓಬೇದನು ಇಷಯನನ್ನು ಪಡೆದನು, ಇಷಯನು ಅರಸನಾದ ದಾವೀದನನ್ನು ಪಡೆದನು. ಓಕೆ ಸಾಕು. ಮುಂದೆ ನಾವು ನೋಡುವಾಗ ಯಹೂದ ಕುಲದಲ್ಲಿ ದಾವೀದನ ವಂಶದಲ್ಲಿ ಯೇಸು ಕ್ರಿಸ್ತನು ಜನಿಸಿ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅಬ್ರಾಹ್ಮನ ಸಂತಾನದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ. ಆದರೆ ದಾವೀದನ ವಂಶಕ್ಕೆ ರೂತಳು ಮಾತೆಯಾಗಿ ಬರ್ತಾಳೆ. ದಾವೀದನ ಅಜ್ಜಿ ಇಸಯನ ತಾಯಿ ರೂತಳಾಗ್ತಾಳೆ. ಎಲ್ಲಿಂದ ಎಲ್ಲಿಗೆ ದೇವರು ಸಂಬಂಧವನ್ನು ಕಲ್ಪಿಸ್ತಾನೆ, ಹೇಗೆ ತನ್ನ ಸಂಕಲ್ಪವನ್ನ ನೆರವೇರಿಸ್ತಾನೆ. ರೂತಳು ಅನ್ಯಳು, ನವಮಿ ಯಹೂದ್ಯಳು, ಬೋಜನ ಯಹೂದ್ಯನು. ಮುಂದೆ
ಮುಂದೆ ತಾನು ಮಾಡಬೇಕಾಗಿರುವಂತ ಸಂಕಲ್ಪವನ್ನ ನೆರವೇರಿಸುವುದಕ್ಕೆ ಮಾರ್ಗವನ್ನ ಹೇಗೆ ಸಿದ್ಧ ಮಾಡ್ತಾನೆ ದೇವರು. ಇವತ್ತಿನ ದಿನಮಾನಗಳಲ್ಲಿ ನಾವು ಕೂಡ ದೇವರ ಲೆಕ್ಕಕ್ಕೆ ಗಣನೆಗೆ ಯಾವುದೇ ರೀತಿಯಲ್ಲಿ ಅರ್ಹರಿಲ್ಲ ಅಲ್ಲದೆ ಇದ್ದವರು. ನಮಗೂ ಯಹೂದ ಕುಲಕ್ಕೂ ಇಸ್ರಾಯೇಲ್ ಮನೆತನಕ್ಕೂ ಯಾವ ಸಂಬಂಧ. ಆದರೆ ಇವತ್ತು ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ನಾವು ಆತನ ಸಭೆಯಲ್ಲಿ ಆತನ ಮೊದಲಿಗಿತ್ತಿಗೆ ಸಂಬಂಧಪಟ್ಟಂತ ದೇವಜನರಾಗಿದ್ದೇವೆ. ಇದು ಮುಂದೆ ಈ ಲೋಕಾಂತ್ಯದಲ್ಲಿ ದೇವರು ಸಮಸ್ತ ಲೋಕದ ಜನರನ್ನ ಒಂದುಗೂಡಿಸಲು ಮಾಡಿದಂತ ಆತನ ಕೃಪೆಯುಳ್ಳಂತ ಸಂಕಲ್ಪ. ಈ ಸಂಕಲ್ಪವನ್ನು ನೆರವೇರಿಸುವಾಗ ದೇವರು ತನ್ನ ಈ ಸಂಕಲ್ಪದ ದಾರಿಯಲ್ಲಿ ಹೇಗೆ ತನ್ನ ಯೋಜನೆಯನ್ನ ನಡೆಸುತ್ತಾ ಬರ್ತಾನೆ ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯವೇದವನ್ನ ಓದುವಾಗ ಮಾನವನ ರಕ್ಷಣೆಯ ಯೋಜನೆಯಲ್ಲಿ ದೇವರು ಪ್ರವಾದನೆಗಳಲ್ಲಿ ನಮಗೆ ತಿಳಿಸಿರುವಾಗ ಅದನ್ನ ಒಂದು ಸಣ್ಣ ಸೊನ್ನೆಯಷ್ಟು ಚಾಚು ತಪ್ಪದೆ ಅವನ್ನ ಪರಿಪಾಲಿಸುತ್ತಾ ಅದನ್ನ ಸರಿಪಡಿಸುತ್ತಾ ತನ್ನ ಚಿತ್ತಕ್ಕೆ ಎಲ್ಲವನ್ನ ಒದಗಿಸುತ್ತಾ ಕಾರ್ಯ ಸಾಧಿಸುತ್ತಾ ಮುಂದೆ ಹೋಗುವುದನ್ನ ನಾವು ನೋಡುವಂತರಾಗಿದ್ದೇವೆ. ಇದರಿಂದ ಈ ಕೊನೆ ಕಾಲದಲ್ಲಿ ದೇವರನ್ನ ಅಂಗೀಕಾರ ಮಾಡಿಕೊಂಡಿರುವಂತ ನಮಗೆ ನಮಗಾಗಿ ದೇವರು ಮಾಡಿದಂತ ಮಹತ್ತರವಾದಂತ ಯೋಜನೆ ಅರ್ಥ ಮಾಡಿಕೊಂಡು ನಮ್ಮನ್ನ ಈ ಹೊತ್ತು ತನ್ನ ಸ್ವಕೀಯ ಪ್ರಜೆಯನ್ನ ಜನಾಂಗವನ್ನಾಗಿ ಆರಿಸಿಕೊಳ್ಳುವುದರ ಮುಖಾಂತರವಾಗಿ ಆತನ ಕೃಪೆ ಎಷ್ಟೊಂದು ನಮ್ಮ ಮೇಲೆ ಸುರಿಸಿದ್ದಾನೆ ಎಂಬುದನ್ನ ಅರ್ಥ ಮಾಡಿ. ರೂತಳು ಅನ್ಯಳಾಗಿದ್ದಳು, ಈಗ ಆಕೆ ಯಹೂದ ಕುಲದಲ್ಲಿ ಭಾಗವನ್ನು ವಹಿಸ್ತಾಳೆ. 12 ಕುಲದಲ್ಲಿ ಈಕೆಗೂ ಕೂಡ ಒಂದು ಪಾತ್ರವಿದೆ. ಈ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮಗೂ ಸಹ ಯೇಸು ಕ್ರಿಸ್ತನು ಬರುವಾಗ 12 ಕುಲಗಳಲ್ಲಿ ಅವರಿಗೆ ಸಿಗಬೇಕಾದಂತ ಸ್ವಾಸ್ಥ್ಯವನ್ನ, ಯಾಕೋಬನಿಗೆ ಮಾಡಿದಂತ ವಾಗ್ದಾನದ ಸ್ವಾಸ್ಥ್ಯವನ್ನ ದೇವರು ನಮಗೆ ಕೊಡುವಂತದ್ದಾಗಿದೆ. ನಾವು ನೋಡ್ತೇವೆ, ರೂತಳನ್ನ ಅನ್ಯ ಜನಾಂಗಕ್ಕೆ ಹೋಲಿಸಿ ಅನ್ಯ ಜನಾಂಗಕ್ಕೆ ದೇವರ ಕೃಪೆಯನ್ನ ಧಾರಾಳವಾಗಿ ಅನುಗ್ರಹಿಸುವುದರ ಸಂಕೇತವಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಗೆ ತನ್ನ ಯೋಜನೆಯನ್ನ ನಡೆಸಿಕೊಂಡು ಬರ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಆಕೆಯ ಮುಖಾಂತರವಾಗಿ ಪರಲೋಕದ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಜನನ ಮಾಡುವಂತೆ ಕಾರ್ಯ ಮಾಡಿ ಇದೆ ಅಂತ ಅದ್ಭುತವಾದಂತ ಕೃಪೆ. ಪ್ರಿಯ ದೇವ ಜನರೇ, ಈ ಹೊತ್ತು ದೇವರು ನಮ್ಮನ್ನ ತನ್ನ ಜನರನ್ನಾಗಿ ಆರಿಸಿಕೊಂಡಿದ್ದಾನೆ. ಈ ರೂತಳ ಮುಖಾಂತರವಾಗಿ ಅನೇಕರು ಮುಂದೆ ದೇವರ ಸೇವಕರಾಗಿದ್ದಾರೆ, ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ಅನೇಕ ಪ್ರವಾದಿಗಳು, ಸಮುವೇಲನು, ಏಲಿಯನು, ಎಲೀಷನು, ಯೆಶಾಯನು, ಯೆರೆಮೀಯನು, ಎಲ್ಲಾ ಪ್ರವಾದಿಗಳು ಈಕೆಯ ಸಂತಾನದಿಂದ ಮುಂದೆ ಬರೀತಾರೆ. ಹೇಗೆ ಸ್ವಾಮಿ ತನ್ನ ಸಭೆಯನ್ನ ಪರಿಪಾಲಿಸಲು, ತನ್ನ ಯೋಜನೆಯನ್ನ ಪರಿಪಾಲಿಸಲು ದೇವರು ಕಾರ್ಯ ಮಾಡ್ತಾನೆ. ಇವತ್ತು ಈ ಕೊನೆ ಕಾಲದಲ್ಲಿ ಜೀವಿಸ್ತಕ್ಕಂಥ ನಮಗೆ ದೇವರ ಉನ್ನತವಾದ ಆಲೋಚನೆ ನಮ್ಮ ಜೀವಿತದಲ್ಲಿ ಎಂತದ್ದು ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವರು ನಮ್ಮನ್ನ ಯಾವ ಸ್ಥಳದಲ್ಲಿ ನಮ್ಮನ್ನ ಇಟ್ಟುಕೊಳ್ಳಲು ಬಯಸ್ತಾನೆ ಮತ್ತು ಯಾವ ಸ್ಥಾನವನ್ನು ನಮಗೆ ಕೊಟ್ಟಿದ್ದಾನೆ. ಅಬ್ರಾಹ್ಮನಿಗೆ ಹೇಳುದು, ನಿಮ್ಮನ್ನ ಭೂಮಿಯ ಎಲ್ಲಾ ಜನಾಂಗಗಳಿಗಿಂತ ಉನ್ನತವಾದಂತ ಜನಾಂಗವನ್ನು ಮಾಡ್ತೇನೆ, ನಿಮ್ಮನ್ನ ತಲೆಯನ್ನಾಗಿ ಮಾಡ್ತೇನೆ. ದೇವರನ್ನ ಅಂಗೀಕಾರ ಮಾಡಿಕೊಂಡಿರುವಂತ ದೇವ ಜನರಿಗೆ ದೇವರು ನಮಗಿಟ್ಟಿರುವಂತ ಸ್ಥಾನ ಈ ಭೂಮಿ ಮೇಲೆ ಎಲ್ಲಾ ಜನಾಂಗಗಳಿಗಿಂತ ಉನ್ನತವಾದಂತ ಶ್ರೇಷ್ಠವಾದಂತ ಸ್ಥಾನದಲ್ಲಿ ನಮ್ಮನ್ನ ಇಟ್ಟಿದ್ದಾರೆ. ಅದಕ್ಕಾಗಿ ನಮ್ಮನ್ನ ಈ ಪಾಠದ ಮುಖಾಂತರವಾಗಿ ಈ ಸತ್ಯವನ್ನ ನಾವು ಅರ್ಥ ಮಾಡ್ತೀವಿ. ಆದರೆ ಈ ಉನ್ನತವಾದಂತ ದೇವರ ಯೋಜನೆಯಲ್ಲಿ ಪಾಲು ಹೊಂದುವಾಗ ದೇವರು ತನ್ನ ಸಭೆಯು ನಿರ್ವಹಿಸಬೇಕಾದಂತ ಕಾರ್ಯವನ್ನು ಸಹ ಎಸ್ತರರ ಮುಖಾಂತರವಾಗಿ ದೇವರು ನಮಗೆ ತಿಳಿಸುವಂತನಾಗಿದ್ದಾನೆ. ಈಕೆಗೆ ಕೃಪೆಯನ್ನ ತೋರಿ
ತನ್ನ ಜನಾಂಗದಲ್ಲಿ ಕಸಿ ಕಟ್ಟಿಸುವಂತ, ತನ್ನ ಜನಾಂಗವಾಗುವಂತ ಅವಕಾಶವನ್ನು ಒದಗಿಸ, ಈಕೆಯ ಸಂತಾನದ ಮುಖಾಂತರವಾಗಿ ಮುಂದೆ ಬರ್ತಕ್ಕಂಥ ದೇವ ಜನಾಂಗ ಹೇಗೆ ದೇವರ ಚಿತ್ತವನ್ನ ನೆರವೇರಿಸಲು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ, ದೇವರ ಸತ್ಯಕ್ಕಾಗಿ ಅವರು ತ್ಯಾಗವಾದ ಹುತಾತ್ಮರಾದಂತ ಜೀವಿತವನ್ನ ಅನುಭವಿಸಿ ದೇವರನ್ನ ಮಹಿಮೆ ಪಡಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಎಸ್ತಳ ವಿಷಯಕ್ಕೆ ಹೋದಾಗ ಈ ಎಸ್ತರಳು ಕೂಡ ಒಬ್ಬ ಪರದೇಶದಲ್ಲಿ ಪರದೇಶಿಯಾಗಿರುವಂತ ಒಬ್ಬ ಸ್ತ್ರೀ ಎಂಬುದಾಗಿ ನೋಡ್ತೇವೆ. ಈಕೆಗೆ ತಂದೆ ತಾಯಿ ಇಲ್ಲ, ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾಳೆ. ಈಕೆ ಅಹ್ವೇರೋಷನ ಹೆಂಡತಿ ಆಗ್ತಾಳೆ, ರಾಣಿ ಆಗ್ತಾಳೆ. ದೇವರು ಮನುಷ್ಯ ಮಾಡಿದ್ರೆ ದೇವರ ವಾಕ್ಯದಲ್ಲಿ ನೆರವೇರುವಂತ ಹೇಳಿರುವಂತ ಪ್ರತಿಯೊಂದು ಮಾತುಗಳು ನೆರವೇರ್ತವೆ. ತಿಪ್ಪೆಯಲ್ಲಿದ್ದವರನ್ನು ಉಪ್ಪರಿಗೆ ಮೇಲೆ ಕೂಡಿಸ್ತೇನೆ ಅಂತಾಗಿ ಹೇಳ್ತಾರೆ. ಇದು ಅವರ ಕನಸಿನಲ್ಲೂ ಇರಲಿಲ್ಲ. ಅನಾಥ ಹೆಣ್ಣು ಮಗಳು, ದಿಕ್ಕಿಲ್ಲದಂತ ಹೆಣ್ಣು ಮಗಳು, ಇನ್ನೊಬ್ಬರ ಆಶ್ರಯದಲ್ಲಿ ಬದುಕಿದ್ದವಳು, ಯಾವ್ದೋ ಮನೆಯಲ್ಲಿ ಚಾಕರಿ ಮಾಡ್ಕೊಂಡು ಇರ್ಬೋದಾಗಿತ್ತು. ಅಷ್ಟಕ್ಕೆ ಇವಳ ಜೀವಿತ ಸೀಮಿತವಾಗಿತ್ತು. ಆದ್ರೆ ದೇವರು ಈಕೆಯನ್ನ ಎಂತ ಉನ್ನತವಾದಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡೋಣ, ಎಸ್ತೇರಳ ಪಾಠಕ್ಕೆ ಹೋಗೋಣ. ಎಸ್ತೇರಳ ಪುಸ್ತಕಕ್ಕೆ ಹೋಗೋಣ. ಸತ್ಯವೇದವನ್ನ ಎಸ್ತೇರಳ ಪುಸ್ತಕಕ್ಕೆ ತೆಗೆಯೋಣ. ಅಲ್ಲಿ ಎಸ್ತೇರಳ ಬಗ್ಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಓದ್ಕೊಳ್ಳೋಣ. ಓಕೆ, 2ನೇ ಅಧ್ಯಾಯ 5ನೇ ವಚನದಿಂದ, ಎಸ್ತೇರಳು ಬರೆದಂತ ಪುಸ್ತಕ 2ನೇ ಅಧ್ಯಾಯ 5ನೇ ವಚನದಿಂದ ಕೆಲವೊಂದು ವಚನವನ್ನ ನಾನು ಓದ್ತೇನೆ. ತೆಗೆಯುವರು ಆ ಪುಸ್ತಕವನ್ನ ತೆಗೆದುಕೊಳ್ಳ್ರಿ, ಓಪನ್ ಮಾಡಿ ಇಟ್ಕೊಳ್ರಿ. ಸೂಸನ್ ಕೋಟೆಯಲ್ಲಿ ಮೊರ್ದೆಕೈ ಎಂಬೊಬ್ಬ ಯಹೂದಿ ಮನುಷ್ಯನು ವಾಸಿಸುತ್ತಿದ್ದನು. ಇವನು ಬೆನ್ಯಾಮೀನ್ ಕುಲದ ಕೀಸನ ಮರಿಮಗನು, ಸಿಮ್ಮಿಯ ಮೊಮ್ಮಗನು, ಯಾಯೀರನ ಮಗನೂ ಆಗಿದ್ದನು. ಬಾಬೆಲಿನ ಅರಸನಾದ ನೆಬೂಕದ್ನೆಚ್ಚರನಿಂದ ಯೆಹೂದ ರಾಜನಾದ ಯೆಹೋಯಾಕೀಮನೊಡನೆ ಸೆರೆಯಲ್ಪಟ್ಟವರಲ್ಲಿ ಇವನು ಒಬ್ಬನು. ಇವನು ಎಸ್ತೇರಳೆಂಬ ಹೆಸರನ್ನು ಪಡೆದ ಹದೆಸ ಎಂಬ ತನ್ನ ಚಿಕ್ಕಪ್ಪನ ಅನಾಥಳಾದ ಮಗಳನ್ನು ತಂದೆ ತಾಯಿಗಳು ಸತ್ತಂದಿನಿಂದ ಪುತ್ರಿಯನ್ನಾಗಿ ಸ್ವೀಕರಿಸಿ ಸಾಕುತ್ತಿದ್ದರು. ಈಕೆಯು ರೂಪವತಿಯು ಲಾವಣ್ಯವತಿಯು ಆಗಿದ್ದಳು. ಅರಸನ ನಿರ್ಣಯವು ಆಕೆ ಆಜ್ಞೆಯ ಪ್ರಕಟಿಸಲ್ಪಟ್ಟು ಕಾರಬಾರಿಗಳು ಅನೇಕ ಕನ್ಯೆಯರನ್ನು ಕೂಡಿಸಿ ಸೂಸನ್ ಕೋಟೆಯಲ್ಲಿ ಹೇಗಯ್ಯ ವಶಕ್ಕೆ ಒಪ್ಪಿಸಿದಾಗ ಎಸ್ತರಳು ಅರಮನೆಗೆ ತರಲ್ಪಟ್ಟು ಅಂತಃಪುರ ಪಾಲಕನಾದ ಹೇಗೈ ಪರಾಂಬರಿಕೆಯಲ್ಲಿ ಇದ್ದಳು. ಹೇಗಯ್ಯು ಆಕೆಯನ್ನು ಮೆಚ್ಚಿ ತನ್ನ ದಯೆಗೆ ಪಾತ್ರಳಾದ ಆಕೆಗೋಸ್ಕರ ತಕ್ಕ ಲೇಪನ ದ್ರವ್ಯಗಳನ್ನು ಭೋಜನಾಂಶವನ್ನು ಆರಿಸಿದ 7 ಮಂದಿ ಸೇವಕಿಯರನ್ನು ಅರಮನೆಯಿಂದ ಬೇಗನೆ ಏರ್ಪಡಿಸಿ ಆಕೆಯನ್ನು ಆಕೆಯ ಸೇವಕಿಯರನ್ನು ಅಂತಃಪುರದ ಉತ್ತಮ ಭಾಗದಲ್ಲಿ ಇರಿಸಿದನು. ಎಸ್ತೇರಳು ತಾನು ಇಂಥ ಜನಾಂಗದವಳು, ಇಂಥ ಕುಲದವಳು ಎಂಬುದನ್ನು ತೋರ್ಪಡಿಸಿಕೊಳ್ಳಲಿಲ್ಲ. ಮೊರ್ದೆಕೈಯು ಹೀಗೆ ಅಪ್ಪಣೆ ಕೊಟ್ಟಿದ್ದನು. ಅವನು ಆಕೆಯು ಈಗಿನ ಸ್ಥಿತಿಯನ್ನು ಮುಂದಿನ ಸ್ಥಿತಿಯನ್ನು ವಿಚಾರಿಸುವುದಕ್ಕಾಗಿ ಪ್ರತಿದಿನವೂ ಅಂತಃಪುರದ ಪ್ರಕಾರದ ಮುಂದೆ ತಿರುಗಾಡುತ್ತಿದ್ದನು. ಎಂತ ಕೃಪೆ! ಅನಾಥಳು ಇವತ್ತಿನ ಜೀವಿತದಲ್ಲಿ ಅನಾಥರಿಗೆ ಕಷ್ಟ, ನಷ್ಟಗಳು, ಸಂಕಟಗಳು, ನೋವುಗಳು, ಹಿಂಸೆಗಳು ಬಹಳ. ಜೊತೆಗೆ ಅವರು ಉದ್ಧಾರ ಆಗೋದು ಬಹಳ ಕಷ್ಟ. ಸಾಮಾನ್ಯವಾಗಿ ಒಂದೊತ್ತಿನ ಊಟವನ್ನ ಸಮಾಧಾನದಿಂದ ತಿನ್ನೋದು ಕೂಡ ಅವರಿಗೆ ದುರ್ಲಭ. ಆದ್ರೆ ಪರದೇಶದಲ್ಲಿ ಅಂತ ಪರಿಸ್ಥಿತಿಗಿಂತ ಹೀನವಾದಂತ ಪರಿಸ್ಥಿತಿಯಲ್ಲಿ ವಾಸಿಸುತ್ತಿದ್ದಂತ ಒಬ್ಬ ಸ್ತ್ರೀ, ಅನಾಥ ಮಗು.
ಅರಸನ ಸಾನ್ನಿಧ್ಯದ ರಾಣಿಯನ್ನಾಗಿ ಆರಿಸುವಿಕೆಯಲ್ಲಿ ಭಾಗವಹಿಸುವಂತ ಒಂದು ಅವಕಾಶವನ್ನ ದೇವರು ಒದಗಿಸಿಕೊಟ್ಟ. ಅರಸನು ಈಕೆಯನ್ನ ಅಂಗೀಕಾರ ಮಾಡಿಕೊಳ್ಳಿಕ್ಕೆ ಬೇಕಾದಂತ ರೂಪವನ್ನ, ಲಾವಣ್ಯವನ್ನ ಕೊಟ್ಟ. ಇಸ್ರೇಲ್ ಆ ಒಂದು ಬಾಬೆಲ್ ಸಂಸ್ಥಾನದಲ್ಲಿ ಅಕ್ವೇರೇಷನ ಸಂಸ್ಥಾನಕ್ಕೆ ಒಳಪಟ್ಟಂತ ಅನೇಕ ದೇಶಗಳಿಂದ ಚೆಲುವೆಯರಾದಂತ ಸ್ತ್ರೀಯರನ್ನ ಕರ್ಕೊಂಡು ಬಂದ್ರು. ಕೊನೆಗೆ ಅಕ್ವೇರೇಷನ್ ರಾಜನು ಈಕೆಯನ್ನ ಆರಿಸಿಕೊಳ್ತಾರೆ. ದೇವರ ಸಂಕಲ್ಪ ಹೇಗೆ ನೆರವೇರುತ್ತದೆ, ದೇವರ ಚಿತ್ತ ಹೇಗೆ ನೆರವೇರುತ್ತದೆ, ಅಲ್ಪರಾದ ನಮ್ಮ ಜೀವಿತದಲ್ಲಿ ದೇವರು ಹೇಗೆ ತನ್ನ ಕಾರ್ಯವನ್ನ ಮಾಡ್ತಾನೆ, ತನ್ನ ಯೋಜನೆಯನ್ನ ನೆರವೇರಿಸಲು ಹೇಗೆ ತನ್ನ ಕೃಪೆಯನ್ನ ನಮಗೆ ಅನುಗ್ರಹಿಸ್ತಾನೆ, ಎಂತ ಹೀನವಾದಂತ ಸ್ಥಿತಿಯಲ್ಲಿ ನಾವಿದ್ರೂ ಸಹ ಎಂತ ಉನ್ನತವಾದಂತ ಸ್ಥಾನಕ್ಕೆ ನಮ್ಮನ್ನ ನಡೆಸ್ತಾನೆ. ಇದು ದೇವರಿಗೆ ಮಾತ್ರ ಸಾಧ್ಯ ಎಂಬುದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಾಮಿ ಈ ರಾತ್ರಿ ನಮ್ಮನ್ನ ನಡೆಸುವಂತನಾಗಿದ್ದಾನೆ. ದೇವರನ್ನ ನಂಬಿದಾಗ, ದೇವರಿಗೆ ಒಪ್ಪಿಸಿಕೊಟ್ಟಾಗ, ದೇವರ ಸನ್ನಿಧಾನದಲ್ಲಿ ದೇವರು ತಾನು ಆರಿಸಿಕೊಳ್ಳುವಂತ ಜನಾಂಗಕ್ಕೆ ಯಾವತ್ತು ಮೇಲನ್ನೇ ಉಂಟು ಮಾಡುವಂತನಾಗಿದ್ದಾನೆ. ಈ ಸಹೋದರಿಗೆ, ಈ ಮಗಳಿಗೆ ಪಟ್ಟದ ರಾಣಿಯನ್ನ ಇಲ್ಲಿ ನಾವು ನೋಡ್ತೇವೆ. ಆ ಒಂದು ಆರಿಸುವಿಕೆ ಈಕೆಯ ಜೀವಿತದಲ್ಲಿ ಬಹಳ ಕಾಲ ಸಂತೋಷವಾಗಿ ಉಳಿಲಿಲ್ಲ. ಸ್ವಲ್ಪ ಕಾಲ ಆದ ಮೇಲೆ ಯಹೂದಿ ಜನಾಂಗಕ್ಕೆ ಒಂದು ಆಪತ್ತು ಬರ್ತದೆ. ಇಲ್ಲಿರ್ತಕ್ಕಂಥ ಹಾಮಾನನೆಂಬತಕ್ಕಂಥ ಮಂತ್ರಿಯ ಮುಖಾಂತರವಾಗಿ ಮೊರ್ದೆಕೈಗೆ ಸಂಕಟ ಬರ್ತದೆ. ಮೊರ್ದೆಕೈ ಹಾಮಾನನಿಗೆ ನಮಸ್ಕಾರ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಹೂದಿ ಜನಾಂಗವನ್ನೇ ಸಂಹಾರ ಮಾಡೋದಕ್ಕೆ ಹೋಗ್ತಾನೆ. ರಾಜಾಜ್ಞೆಯನ್ನ ತಂದು ಬಿಡ್ತಾನೆ. ಈಗ ಯಹೂದಿ ಜನಾಂಗವನ್ನ ಉಳಿಸ್ಕೊಳ್ಬೇಕಾದ್ರೆ ಎಸ್ತೇರಳ ರಾಣಿಗೆ ದೇವರು ಅವಕಾಶವನ್ನ ಮಾಡ್ಕೊಡ್ತಾನೆ. ಈ ಸಮಯದಲ್ಲಿ ಏನಾಗ್ತದೆ ಕಥೆ ನಮಗ್ ಗೊತ್ತು. 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈ ಸುದ್ದಿ ಮೊರ್ದೆಕೈ ಗೊತ್ತಾಗ್ತದೆ. ಮೊರ್ದೆಕೈ ಆಕೆಗೆ ಬೇರೆ ದಾರಿನೇ ಇಲ್ಲದೆ ಎಸ್ತೇರಳಿಗೆ ಕಳಿಸ್ತಾನೆ. ಏನಂತ ಹೇಳ್ತಾನೆ ನೋಡ್ರಿ. ಇಲ್ಲಿ ಈ ವಿಷಯವನ್ನ ಎಸ್ತೇರಳು ಬರೆದಂತ ಪುಸ್ತಕದಲ್ಲಿ ಹೇಳಿ ಕಳಿಸ್ತಾನೆ. 4ನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಿಂದ, ಎಸ್ತೇರಳ ಸೇವಕಿಯರು ಕಂಚುಕಿಗಳು ರಾಣಿಯಾದ ಆಕೆಯ ಬಳಿಗೆ ಬಂದು ಅದನ್ನು ತಿಳಿಸಿದಾಗ ಆಕೆಯು ಬಹಳವಾಗಿ ಕಳವಳಗೊಂಡು ಮೊರ್ದೆಕೈಗೆ ವಸ್ತ್ರಗಳನ್ನು ಕಳಿಸಿ ಗೋಣಿತಟ್ಟನ್ನು ತೆಗೆದುಬಿಟ್ಟು ಇವುಗಳನ್ನು ಧರಿಸಿಕೊ ಎಂದು ಹೇಳಿಸಿದಳು. ಆದರೆ ಅವನು ಅವುಗಳನ್ನು ಸ್ವೀಕರಿಸಲಿಲ್ಲ. ಆಗ ಆಕೆ ಅರಸನಿಂದ ತನ್ನ ಸೇವೆಗೋಸ್ಕರ ನೇಮಿಸಲ್ಪಟ್ಟಿದ್ದ ಹತಾಕನೆಂಬ ರಾಜ ಕಂಚುಕಿಯನ್ನು ಕರೆಸಿ, ನೀನು ಮೊರ್ದೆಕೈ ಬಳಿಗೆ ಹೋಗಿ ಇದೇನು ಯಾಕೆ ಎಂದು ವಿಚಾರಿಸಿಕೊಂಡು ಬಾ ಎಂದು ಹೇಳಿ ಕಳಿಸಿದಳು. ಹತಾಕನು ಅರಮನೆಯ ಬಾಗಿಲಿನ ಮುಂದಿರುವ ಪಟ್ಟಣದ ಬೈಲಿಗೆ ಮೊರ್ದೆಕೈ ಹತ್ತಿರ ಹೋದಾಗ ಮೊರ್ದೆಕೈಯು ತನಗೆ ಸಂಭವಿಸಿದ್ದೆಲ್ಲವನ್ನು ಹಾಮಾನನು ಯಹೂದ್ಯರನ್ನು ನಾಶ ಮಾಡಲು ಅಪ್ಪಣೆ ಪಡೆದುಕೊಳ್ಳುವುದಕ್ಕಾಗಿ ರಾಜ ಭಂಡಾರಕ್ಕೆ ತೂಕ ಮಾಡಿ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಸರಿಯಾದ ಹಣದ ಗಂಟು ಇಷ್ಟೆಂಬುದನ್ನು ಅವನಿಗೆ ತಿಳಿಸಿದ್ದಲ್ಲದೆ ತಮ್ಮನ್ನು ಸಂಹರಿಸುವುದಕ್ಕೋಸ್ಕರ ಸೂಸನಿನಲ್ಲಿ ಪ್ರಕಟವಾದ ರಾಜ ಶಾಸನದ ಒಂದು ಪ್ರತಿಯನ್ನು ಕೊಟ್ಟು ಇದನ್ನು ಎಸ್ತೇರಳಿಗೆ ತೋರಿಸಿ ವಿವರಿಸು ಮತ್ತು ಆಕೆಯು ಅರಸನ ಬಳಿಗೆ ಹೋಗಿ ಅವನು ಕೃಪೆ ತೋರಿಸುವಂತೆ ಅವನ ಸನ್ನಿಧಿಯಲ್ಲಿ ತನ್ನ ಜನರಿಗೋಸ್ಕರ ಬಿನ್ನಹ ಮಾಡಲಿ ಎಂದು ಹೇಳಿ ಕಳುಹಿಸಿದನು. ಈಗ ಸಂಕಟ ಬರ್ತದೆ. ಅಲ್ಲಿ ರಾಜಾಜ್ಞೆ ಆಗಿದೆ. ಯಹೂದ್ಯರ ಸಂಹಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈಗ ಯಹೂದ್ಯ ಜನಾಂಗವನ್ನು ಉಳಿಸ್ಕೊಳ್ಬೇಕಾದಂತ ಒಂದು ಹೋರಾಟವನ್ನು ಮಾಡ್ಬೇಕಾಗ್ತದೆ. ಹೀಗೆ ಪಟ್ಟದ ರಾಣಿ ಆಗಿದ್ದಾಳೆ. ಮೊರ್ದೆಕೈ ಈ ಸಂದೇಶವನ್ನು ತಿಳಿಸ್ತಾನೆ. ಆ ಕೇಳಿ ಕಳಿಸ್ತಾನೆ, ನಾನು ಏನ್ ಮಾಡಕ್ಕಾಯ್ತದೆ? ರಾಜನ ಪ್ರಕಾರವಾಗಿ ರಾಜನ ಅಪ್ಪಣೆ ಇಲ್ಲದೆ ನಾನು ಆತನ ಆಸನವನ್ನ, ಆತನ ಸನ್ನಿಧಾನವನ್ನ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾನು ಆತನ ಒಂದು ಕರೆಯೋಣ ಇಲ್ಲದೆ ನಾನು ಅಲ್ಲಿಗೆ ಹೋದ್ರೆ ಅವನೇನ್ ತೀರ್ಮಾನ ಬೇಕಾದ್ರೂ ತಕ್ಕೋಬಹುದು. ನನಗೆ ಮರಣದಂಡನೆ ಆದ್ರೂ ವಿಧಿಸಬಹುದು,
ಗಲ್ಲು ಶಿಕ್ಷೆಯನ್ನಾದ್ರೂ ವಿಧಿಸ್ಬೋದು. ನಾನೇನ್ ಮಾಡ್ಲಿ? ಮೊರ್ದೆಕೈ ಹೇಳ್ತಾಳೆ, ನೀನ್ ಇಂತಹ ಸಂದರ್ಭಕ್ಕೋಸ್ಕರವೇ ಆರಿಸಲ್ಪಟ್ಟವಳು, ಇದನ್ನ ಮರಿಬೇಡ. ದೇವರು ಯಹೂದಿ ಜನಾಂಗಕ್ಕೆ ಎಲ್ಲಿಂದಲಾದ್ರೂ ಸಹಾಯ ಮಾಡಬಹುದು. ಆದ್ರೆ ದೇವರು ಈ ಸಮಯದಲ್ಲಿ ನಿನ್ನನ್ನು ಆರಿಸ್ಕೊಂಡು ಅಲ್ಲಿಟ್ಟೋದು ಇದಕ್ಕೆ, ನಿನಗೆ ಸಿಕ್ಕಿರುವಂತ ಅವಕಾಶವನ್ನು ಬಿಡುತ್ತೆ. ಆ ಸಹೋದರಿ ಸುಖದ ಸುಪ್ಪತ್ತಿಗೆಯಲ್ಲಿ ಸಂತೋಷ ಪಡಬೇಕಾದಂತ ಆ ಸಂಪತ್ತನ್ನ ತ್ಯಜಿಸಲು ಸಿದ್ಧವಾಗ್ಬೇಕಾಗ್ತದೆ. ತನ್ನ ಎಲ್ಲಾ ಸುಖವನ್ನ, ತನ್ನ ಎಲ್ಲಾ ಸ್ವಾರ್ಥವನ್ನ ಬಲಿ ಕೊಡ್ಲಿಕ್ಕೆ ಒಪ್ಪಿಸ್ಕೊಡ್ಬೇಕ. ಅದು ಬಿಡ್ರಿ, ತನ್ನ ಪ್ರಾಣವನ್ನೇ ಕೊಡ್ಬೇಕಾದಂತ ಪರಿಸ್ಥಿತಿ ಬರ್ಬೇಕಾಗ್ತದೆ. ಒಂದು ವೇಳೆ ರಾಜನು ಆಕೆ ಮೇಲೆ ಕೃಪೆ ತೋರಿಸ್ತೆ ಹೋದ್ರೆ ಆಕೆಗೆ ಮರಣ ದಂಡನೆ ಆಗಬೇಕು. ಆದ್ರೆ ದೇವರು ಆಕೆಯನ್ನ ಅಂತ ಅಪಾಯದಿಂದ ತಪ್ಪಿಸ್ತಾನೆ. ಆಕೆ ಮುಖಾಂತರವಾಗಿ ಯಹೂದಿ ಜನಾಂಗವನ್ನ ರಚಿಸ್ತಾನೆ ಅಂತ ನಾವು ನೋಡ್ತೇವೆ. ಆಕೆ ಅರಸನ ಬಳಿಗೆ ಹೋಗ್ತಾಳೆ, ಆಕೆಗೆ ಕೃಪೆ ದೊರೀತದೆ, ಆಕೆಯ ಮಾತನ್ನ ಅರಸನ ಕೇಳ್ತಾನೆ. ಆಕೆಗೆ ನೀನು ಮನಸ್ಸಿಗೆ ಬಂದಾಗೆ ಮಾಡು ಅಂತೇಳಿ ಅಧಿಕಾರವನ್ನು ಕೊಟ್ಟ. ನಾವು ನೋಡ್ತೇವೆ, ಇದು ಸೈತಾನನು ದೇವರ ಸಭೆಯನ್ನ ನಾಶ ಮಾಡಲು ಹೊರಟಾಗ ಹೇಗೆ ಯಹೂದಿ ಜನಾಂಗವನ್ನ ನಾಶ ಮಾಡ್ಲಿಕ್ಕೆ ಹಾಮಾನನು ಹೋದನು, ಹಾಗೆ ಈ ಕೊನೆ ಕಾಲದಲ್ಲಿ ದೇವರ ಜನಾಂಗವನ್ನು, ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ದೇವ ಜನರನ್ನ ನಾಶಪಡಿಸಲು ಸೈತಾನನು ಹೊಂಚು ಹಾಕಿ ತನ್ನ ಕಾರ್ಯಗಳನ್ನ ಮಾಡುವಂತ ದೇವರು ಹೇಗೆ ತನ್ನ ಸಭೆಯಲ್ಲಿ ಕಾರ್ಯ ಮಾಡ್ತಾನೆ ನಾವು ನೋಡ್ತೇವೆ. ದಾನಿಯೇಲನ ಪ್ರವಾದನೆಯಲ್ಲಿ 8ನೇ ಅಧ್ಯಾಯದಲ್ಲಿ ಹೇಗೆ ಪ್ರವಾದನೆ ನೆರವೇರ್ತದೆ. ನಮ್ಮ ಸತ್ಯವೇದವನ್ನ ದಾನಿಯೇಲ ಪ್ರವಾದನೆ 8ನೇ ಅಧ್ಯಾಯಕ್ಕೆ ತಿರುಗಿಸೋಣ. ಏಳನೇ ಅಧ್ಯಾಯ 25ನೇ ವಚನ. ದಾನಿಯೇಲನ ಬರೆದಂತಹ ಪ್ರವಾದನೆ 7ನೇ ಅಧ್ಯಾಯ 25ನೇ ವಚನ. ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸವಿಯಿಸಿ ಕಟ್ಟಳೆಯ ಕಾಲಗಳನ್ನು, ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವರು. ಆ ಭಕ್ತರು 1 ಕಾಲ, 2 ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವರು. ಪ್ರವಾದನೆಯ ಪ್ರಕಾರವಾಗಿ ಸೈತಾನನು ದೇವರ ಜನಾಂಗವನ್ನ ನಾಶಪಡಿಸಲು ಈ ಭೂಮಿ ಮೇಲೆ ರೋಮನ್ ಚಕ್ರಾಧಿಪತಿಯ ಕಾಲದಲ್ಲಿ ಕಾರ್ಯ ಮಾಡುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಈಗ ಎಸ್ತೇರಳು ಮಾಡಿದಂತ ಹೋರಾಟವನ್ನು ಇಲ್ಲಿ ಸಭೆ ಮಾಡಬೇಕಾಗಿದೆ. ಅನೇಕ ಭಕ್ತರ ಪ್ರಾಣಗಳು ಅಲ್ಲಿ ಬಲಿದಾನವಾಗ್ತದೆ. ದೇವರ ಪರಿಶುದ್ಧವಾದಂತ ಆರಾಧನೆಯ ನಿಮಿತ್ತ, ದೇವರ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ನಿಮಿತ್ತ ಆದಿ ಸಭೆ ಚಿತ್ರಹಿಂಸೆಗೆ ಒಳಗಾಗುವಂತ ಪರಿಸ್ಥಿತಿಯನ್ನ 6ನೇ ಶತಮಾನದಲ್ಲಿ ನಾವು ನೋಡ್ತೇವೆ. ಇದು ಎಸ್ತೇರಳ ಜೀವಿತದಲ್ಲಿ ನಡೆದಂತ, ಎಸ್ತೇರಳ ಮುಖಾಂತರವಾಗಿ ತನ್ನ ಸಭೆಯನ್ನ ಸಾಂಕೇತಿಕವಾಗಿ ಸಭೆ ಮುಂದೆ ಅನುಭವಿಸಬೇಕಾದಂತ ಮಹಾ ಹೋರಾಟವನ್ನ ಇಲ್ಲಿ ನಾವು ನೋಡುವಂತರಾಗಿದೆ. ಕೊನೆ ಕಾಲದಲ್ಲಿ ದೇವರ ಸತ್ಯಕ್ಕಾಗಿ ದೇವರ ಜನಾಂಗ ಹೇಗೆ ತನ್ನ ನಿಷ್ಠೆಯನ್ನ ತೋರಿಸುತ್ತದೆ ಮತ್ತು ತೋರಿಸಬೇಕು ಎಂಬುದನ್ನ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತರಾಗಿದೆ. ದೇವರ ಸತ್ಯಕ್ಕೆ ನಿಷ್ಠೆಯನ್ನ ತೋರಿಸುವಂತ ದೇವ ಜನರನ್ನ ಹೇಗೆ ರಕ್ಷಿಸುತ್ತಾನೆ ಎಂಬುದನ್ನು ಕೂಡ ಇಲ್ಲಿ ನಮಗೆ ದೇವರು ನಮಗೆ ಮನವರಿಕೆ ಮಾಡ. ಆಕೆ ಪ್ರಾಣ ನಷ್ಟ ಆಗ್ಲೇಬೇಕಾಗಿತ್ತು, ಅದರ ಆಗಲಿಲ್ಲ. ದೇವರು ಆಕೆಯ ಸಹಾಯಕ್ಕಾಗಿ ನಿಂತು ಆಕೆಯ ಜೀವದಾನ ಆಯಿತು. ಆದ್ರೆ ಇಲ್ಲಿ ಕೊನೆ ಕಾಲದಲ್ಲಿ ಸತ್ಯಕ್ಕಾಗಿ ಅನೇಕರ ಪ್ರಾಣಗಳು ಬಲಿದಾನವಾಯ್ತಿಂದ ಹುತಾತ್ಮರಾದರು. ಅಷ್ಟಕ್ಕೆ ನಿಲ್ಲಲಿಲ್ಲ. ಈ ಹೋರಾಟ ಈ ಅಂತ್ಯದ ದಿನದಲ್ಲಿ ದೇವರ ಸತ್ಯದ ಸುವಾರ್ತೆಯು ಸಾರಲ್ಪಡುವಾಗ ಸೈತಾನನು ದೇವರ ಆಜ್ಞೆಗಳನ್ನ ಕೈಕೊಂಡು ಯೇಸು ಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ಹೇಳುವಂತ ದೇವ ಜನಾಂಗದ ಮೇಲೆ, ದೇವರ ಉಳಿದ ಸಭೆಯ ಮೇಲೆ ಯುದ್ಧವನ್ನ ಸಾರಿ ಅವರನ್ನ ಸಂಪೂರ್ಣವಾಗಿ ನಾಶಪಡಿಸಲು ಮಾಡುವಂತಹ ಹೋರಾಟದಲ್ಲಿ
ನಿರಂತರವಾಗಿ ರೋಮನ್ ಚಕ್ರವರ್ತಿ ಕಾಲದಿಂದ ಹಿಡಿದು ಅಂತ್ಯದಲ್ಲಿ ಭಾನುವಾರ ಆಚರಣೆ ಸಂಡೇ ಎಲ್ಲ ಬರುವಾಗ ಆಗುವಂತ ಹುತಾತ್ಮರನ್ನ ಕುರಿತು ಇಲ್ಲಿ ಎಸ್ತರ್ ರಾಣಿ ಆಕೆ ಪ್ರತಿನಿಧಿಯಾಗಿ ನಮ್ಮ ಮುಂದೆ ದೇವರು ಇಟ್ಟಿದ್ದಾರೆ. ಕೊನೆ ಕಾಲದಲ್ಲಿ ಸಭೆ ದೇವರ ಚಿತ್ತವನ್ನ ನೆರವೇರಿಸಬೇಕಾದ್ರೆ ಇಂತಹ ಹೋರಾಟಕ್ಕೆ ಸಿದ್ಧವಾಗಬೇಕು. ಇಬ್ಬರು ಸ್ತ್ರೀಯರು ದೇವರ ಯೋಜನೆಯಲ್ಲಿ 2 ಒಡಂಬಡಿಕೆಗಳಾಗಿ, ಈ 2 ಒಡಂಬಡಿಕೆಯಲ್ಲಿ ದೇವರು ತಾನು ಆರಿಸಿಕೊಂಡಂತಹ ಯಹೂದಿ ಜನಾಂಗ, ಇಸ್ರಾಯೇಲ್ ಜನಾಂಗವನ್ನು, ಮುಂದೆ ಬರ್ತಕ್ಕಂಥ ಅನ್ಯ ಜನಾಂಗವರ ಮಿಲನವನ್ನು, ಇದರ ಮುಖಾಂತರವಾಗಿ ದೇವರು ತನ್ನ ಅಪಾರವಾದ ಕೃಪೆಯನ್ನ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳುವಂತ ಅವಕಾಶವನ್ನು, ಈ ಶುಭದ ವರ್ತಮಾನವನ್ನ ಸಾರಿ ಹೇಳುವಾಗ ತನ್ನ ಉಳಿದ ಸಭೆ ತನ್ನ ಮಹಿಮೆಗಾಗಿ ಕಾರ್ಯ ಮಾಡುವಾಗ ದೇವರು ತನ್ನ ಅಪಾರವಾದ ಕೃಪೆಯಿಂದ ನಮ್ಮನ್ನು ಅಂಗೀಕಾರ ಮಾಡಿಕೊಂಡಿರುವುದನ್ನ ಆತನನ್ನ ಘನಪಡಿಸಲು, ಮಹಿಮೆ ಪಡಿಸಲು, ನಾವು ಈ ಕೊನೆ ಕಾಲದಲ್ಲಿ ಆತನ ಚಿತ್ತವನ್ನ ನೆರವೇರಿಸಲು ಮಾಡಬೇಕಾದಂತ ಹೋರಾಟವನ್ನ ಇಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ಈಕೆ ಸ್ವಲ್ಪ ಕಾಲ ಮಾತ್ರ ಸುಖದಿಂದ ಇದ್ಲು, ಅನಂತರ ಈ ಗಂಡಾಂತರವನ್ನ ಆಕೆ ಎದುರಿಸಬೇಕಾಯಿತು. ಆ ಸಂಕಟದ ದಿನಗಳನ್ನ ಈ ಕೊನೆ ಕಾಲದಲ್ಲಿ ದೇವರ ಸಭೆ ಅನುಭವಿಸಬೇಕು. ದೇವರು ತನ್ನ ಸಭೆಯನ್ನ ಸೈತಾನನ ವಶದಿಂದ ಬಿಡುಗಡೆ ಮಾಡುವ ತನಕ ಸಭೆ ಇಂಥ ಒಂದು ಗೋಳಾಟವನ್ನ, ನರಳಾಟವನ್ನ ದೇವರ ಸೇವೆಯಲ್ಲಿ ಆತನ ಯೋಜನೆಯನ್ನು ಸಂಪೂರ್ಣ ಮಾಡೋದಕ್ಕೋಸ್ಕರ ಧೈರ್ಯದಿಂದ ಸಹಿಸಿಕೊಂಡು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ಬೇಕು. ಪ್ರಕಟಣೆ 14ನೇ ಅಧ್ಯಾಯಕ್ಕೆ ಹೋಗುವಾಗ ಇದು ಈ ಲೋಕದಲ್ಲಿರ್ತಕ್ಕಂಥ ಅನ್ಯ ಜನರಿಗೆ ಶುಭದ ಸುವಾರ್ತೆ, ಆದರೆ ದೇವ ಜನರಿಗೆ ಹುತಾತ್ಮರಾಗುವಂತ ವ್ಯವಸ್ಥೆ. ನೋಡಿ 14ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅಲ್ಲಿ 6ನೇ ವಚನದಲ್ಲಿ 3 ದೂತರ ಸಂದೇಶವನ್ನ ನಾವು ನೋಡ್ತೇವೆ. ಇದು ಎಸ್ತರಳ ಜೀವಿತದಲ್ಲಿ ನೆರವೇರಬೇಕಾದಂತ ಒಂದು ಪ್ರವಾದನೆಯಾಗಿದೆ. 14ನೇ ಅಧ್ಯಾಯ 6ನೇ ವಚನದಲ್ಲಿ ಮತ್ತೊಬ್ಬ ದೇವದೂತನು ಆಕಾಶದ ಮಧ್ಯದಲ್ಲಿ ಹಾರು ಹೋಗುವುದನ್ನು ಕಂಡೆನು. ಭೂ ನಿವಾಸಿಗಳಾಗಿರುವ ಸಕಲ ಜನಾಂಗ ಕುಲ ಪ್ರಜೆಗಳವರಿಗೂ ಸಕಲ ಭಾಷೆಗಳನ್ನಾಡುವವರಿಗೂ ಸಾರಿ ಹೇಳುವುದಕ್ಕೆ ನಿತ್ಯವಾದ ಶುಭ ವರ್ತಮಾನವು ಅವನಲ್ಲಿತ್ತು. ಅವನು ನೀವೆಲ್ಲರೂ ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ, ಆತನು ನ್ಯಾಯ ತೀರ್ಪು ಮಾಡುವ ಗಳಿಗೆಯೂ ಬಂದಿದೆ. ಭೂಲೋಕ ಪರಲೋಕಗಳನ್ನು ಸಮುದ್ರವನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ನಮಸ್ಕಾರ ಮಾಡಿರಿ ಎಂದು ಮಹಾಶಬ್ದದಿಂದ ಹೇಳಿದನು. ಭೂಪರಲೋಕಗಳ ಸೃಷ್ಟಿಕರ್ತನಾದಂತ ಸತ್ಯ ದೇವರನ್ನ ಆರಾಧನೆ ಮಾಡುವಂತ ಅವಕಾಶ ಇವತ್ತು ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಶುಭದ ವರ್ತಮಾನವಾಗಿ ಸಾರಲ್ಪಡ್ತದೆ. ಆದರೆ ಈ ಸುವಾರ್ತೆಯನ್ನು ಸಾರುವಂತ ದೇವರ ಉಳಿದ ಜನಾಂಗದ ಮೇಲೆ ಸೈತಾನನು ಯುದ್ಧವನ್ನ ಸಾರಿದ್ದಾನೆ. ನಾವು ನೋಡ್ತೇವೆ 12ನೇ ಅಧ್ಯಾಯದಲ್ಲಿ ಆತನು ಸಮುದ್ರದ ಮೇಲೆ ನಿಂತ್ಕೊಳ್ತಾನೆ ಎಂಬುದಾಗಿ. 12ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಓಕೆ, ಹದಿಮೂರನೇ ವಚನದಿಂದ 12ನೇ ಅಧ್ಯಾಯ 13ನೇ ವಚನದಿಂದ ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡು ಪಕ್ಷಿ 2 ರೆಕ್ಕೆಗಳು ಕೊಡಲ್ಪಟ್ಟು ಅಲ್ಲಿ 1 ಕಾಲ 2 ಕಾಲ ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಗಂಡಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು.
ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡೇ ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರದ ತೀರದ ಮರಳಿನ ಮೇಲೆ ನಿಂತನು. ಕೊನೆ ಕಾಲದಲ್ಲಿ ನಡೆಯುವಂತ ಪ್ರವಾದನೆ, ದೇವರ ಪರಿಶುದ್ಧವಾದಂತ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತ ಉಳಿದ ಜನಾಂಗ, ಲೋಕದ ಕಟ್ಟ ಕಡೆಗೆ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಶುಭದ ವರ್ತಮಾನವನ್ನ ಸಾರುವಂತ ಜನಾಂಗ. ದೇವರು ಈ ಲೋಕಕ್ಕೆ ನ್ಯಾಯ ತೀರಿಸುವಂತ ಸಮಯ ಬಂದಿದೆ. ಆತನೊಬ್ಬನನ್ನೇ ಆರಾಧಿಸಿ, ಆತನೊಬ್ಬನನ್ನೇ ಘನಪಡಿಸಿರಿ, ಆತನಿಗೆ ಭಯಪಟ್ಟು ಆತನನ್ನೇ ಆರಾಧಿಸಿರಿ. ಈ ಶುಭದ ಸುವಾರ್ತೆಯನ್ನ ಸಾರುವಂತ ಉಳಿದ ಜನಾಂಗದ ಮೇಲೆ ಸೈತಾನನು ಯುದ್ಧವನ್ನ ಸಾರಿ ಈ ಕೊನೆ ಕಾಲದಲ್ಲಿ ಹೇಗೆ ರೋಮನ್ ಚಕ್ರವರ್ತಿಯ ಕಾಲದಲ್ಲಿ ಚಿತ್ರಹಿಂಸೆಯನ್ನ ಪಡಿಸಿ ದೇವ ಜನರನ್ನ ಹುತಾತ್ಮರನ್ನಾಗಿ ಮಾಡಿದನೋ ಅದೇ ಪರಿಸ್ಥಿತಿಯನ್ನ ಮುಂದೊಂದು ದಿವಸ ಈ ಲೋಕದಲ್ಲಿ ದೇವರ ಜನರ ಮೇಲೆ ಹೇರುವಂತವನಾಗಿದ್ದಾನೆ. ಇದು ಪ್ರವಾದನೆ. ಈ ಪ್ರವಾದನೆ ನೆರವೇರುವಂತದ್ದಾಗಿದೆ ಈ ಅಂತ್ಯ ಕಾಲದಲ್ಲಿ. ಈಗ ನಾವು ಪ್ರವಾದನೆಗಳನ್ನ ಪರಿಶೋಧನೆ ಮಾಡುವಾಗ ನಾವು ಅಂತ್ಯ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಯಾವಾಗ ಬೇಕಾದರೂ ಕೂಡ ಭಾನುವಾರ ಆಚರಣೆಯ ಕಾನೂನು ಜಗತ್ತಿನಲ್ಲಿ ಬಂದ್ಬಿಡ್ಬಹುದು. ಮತ್ತೆ ಸಭೆ ದೇವರ ಸತ್ಯಕ್ಕಾಗಿ ಪ್ರಾಣವನ್ನ ಬದಿಗಿಟ್ಟು ಒತ್ತಿ ಇಟ್ಟು ಸತ್ಯವನ್ನ ಎತ್ತಿ ಹಿಡಿಯಬೇಕಾದಂತ ಸಮಯ ಬರುವಂತದ್ದಾಗಿದೆ. ಒಂದನ್ನ ಈ ಪಾಠದಲ್ಲಿ ನಾವು ಅರ್ಥ ಮಾಡ್ಕೋಬೇಕ. ಇಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾದರೂ ದೇವರು ತಾನು ಆರಿಸಿಕೊಂಡಂತ ತನ್ನ ಜನಾಂಗ ಆತನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಆತನ ಮಕ್ಕಳನ್ನ ಇಂತಹ ಮರಣಕರವಾದ ಸಂಕಟದಿಂದಲೇ ಬಿಡಿಸಿ ತನ್ನ ನಿತ್ಯವಾದಂತಹ ಶುಭದ ಸುವಾರ್ತೆಯ ಪ್ರಕಾರವಾಗಿ ಮರಣದಿಂದ ನಮ್ಮನ್ನ ತಪ್ಪಿಸಿ ತನ್ನ ನೀತಿಯ ರಾಜ್ಯಕ್ಕೆ ನಮ್ಮನ್ನು ಸಿದ್ಧಪಡಿಸುವಂತನಾಗಿ ಈ ಸತ್ಯವನ್ನ ಈ ಲೋಕದ ಕಟ್ಟ ಕಡೆಯಲ್ಲಿ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಬೇಕಾಗಿದೆ. ಈ ಇಬ್ಬರು ಸ್ತ್ರೀಯರನ್ನ ಎರಡು ಒಡಂಬಡಿಕೆಯಲ್ಲಿ ದೇವರ ಜನಾಂಗವನ್ನ ಸಾಂಕೇತಿಕವಾಗಿ ಆಧಾರವಾಗಿಟ್ಟುಕೊಂಡು ದೇವರ ಸಭೆಯನ್ನ ದೇವರು ಯಾವ ಯಾವ ಸಮಯದಲ್ಲಿ ಹೇಗೆ ತನ್ನ ಯೋಜನೆಯಲ್ಲಿ ತನ್ನ ಚಿತ್ತವನ್ನ ನೆರವೇರಿಸುವುದಕ್ಕೆ ಪರಿಪಾಲನೆ ಮಾಡಿಕೊಂಡು ಬರ್ತಾನೆ, ಅದರಲ್ಲಿ ನಾನು ಮತ್ತು ನೀವು ಹೇಗೆ ಒಳಗಾಗಿದ್ದೇವೆ, ಈಗ ನಮ್ಮ ಜವಾಬ್ದಾರಿಕೆ ಏನೆಂಬುದನ್ನ ನಮಗೆ ಅರ್ಥ ಮಾಡಿಕೊಡುವಂತ ಪ್ರಯತ್ನವನ್ನು ಮಾಡುವಂತ. ಪ್ರಿಯ ದೇವ ಜನರೇ, ನಾವು ಈ ಕೊನೆಯ ಕಾಲದಲ್ಲಿ ಈ ಇಬ್ಬರು ಸ್ತ್ರೀಯರ ಜೊತೆಯ ಹೋರಾಟದಲ್ಲಿ ಆಶೀರ್ವಾದವನ್ನು ಹಾಗೂ ಕ್ರಿಸ್ತನಿಗಾಗಿ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕಾದಂತ ಪರಿಸ್ಥಿತಿಯನ್ನು ದೇವರಿಗಾಗಿ ಆತನ ಘನತೆಗಾಗಿ ಈ ಭೂಮಿ ಮೇಲೆ ಹೋರಾಟ ಮಾಡಬೇಕಾದಂತ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಕ್ರಿಸ್ತನು ನಮ್ಮನ್ನ ಕರೆದದ್ದಕ್ಕೆ ನಂಬಿಕಸ್ಥರಾಗಿ ಈ ಶ್ರೇಷ್ಠವಾದ ಹೋರಾಟದಲ್ಲಿ ದೇವರನ್ನ ನಿಷ್ಠೆಯಿಂದ ನಾವು ಸೇವಿಸಿ ಆತನಿಗೆ ಸತ್ಯ ಸಾಕ್ಷಿಗಳಾಗಿ ಜೀವಿಸಿ ಆತನ ರಾಜ್ಯವನ್ನು ಪ್ರಸಿದ್ಧಿಪಡಿಸಿ ಈ ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆಯನ್ನು ಸಾರುವುದರ ಮುಖಾಂತರವಾಗಿ ದೇವರ ರಾಜ್ಯಕ್ಕೆ ಸಿದ್ಧವಾಗಬೇಕಾದ ಆತ್ಮಗಳನ್ನ ಸಿದ್ಧಪಡಿಸುವಂತ ಜವಾಬ್ದಾರಿಕೆಯನ್ನು ಸ್ವಾಮಿ ನಮಗೆ. ಹೇಗೆ ದೇವರು ಈ ಇಬ್ಬರ ಸ್ತ್ರೀಯರ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ನಡೀತಕ್ಕಂಥ ಈ ಹೋರಾಟವನ್ನ ತಾನು ನಿಯಂತ್ರಿಸುತ್ತಾನೆ, ಅಂತ ಸಭೆಗೆ ಜಯವನ್ನು ಕೊಡ್ತಾನೆ. ಇದನ್ನೇ ಈ ವಾರದ ಪಾಠದಲ್ಲಿ ನಾವು ಕಲಿತೇವೆ. ಮುಂದಿನ ವಿಷಯಗಳನ್ನ ಮುಂದಿನ ಬೋಧಕರು ನಮಗೆ ತಿಳಿಸ್ಕೊಡ್ತಾರೆ. ಅಲ್ಲಿಯ ತನಕ ಆತ್ಮನ ಮುಖಾಂತರವಾಗಿ ಪ್ರಾರ್ಥನೆಯೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮಹತ್ತರವಾದ ಸಂಗತಿಗಳನ್ನ ನಾವು ಅರಿಯಬೇಕಾಗಿದೆ. ದೇವರ ಆತ್ಮ ನಮಗೆ ಸಹಾಯ ಮಾಡಲಿ ಮತ್ತು ನಮ್ಮನ್ನು ನಡೆಸಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ಪಾಠದ ಕುರಿತಾಗಿ ಏನಾದರೂ ಸಂದೇಹ, ಪ್ರಶ್ನೆ ಅಥವಾ ಹೆಚ್ಚಿನ ಸಂಗತಿ ತಿಳಿಸುವುದು ಇದ್ದರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳುತ್ತೇನೆ. ಓಕೆ, ಯಾವ ಪ್ರಶ್ನೆ ಇಲ್ಲ ಅಂದ್ರೆ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಸಹೋದರಿ ಹೇಳಿ. ನಮ್ಮ ಮದುವೆಯಾಗಿ ಪ್ರಾರ್ಥನೆ ಮಾಡಿ ಮತ್ತು ಉಮಾ ಅಂತ ಇರೋರಿಗೆ ಅವರಿಗೆ ಸಂತಾನ ಭಾಗ್ಯ ಪ್ರಾರ್ಥನೆ ಮಾಡಿ.
ಖಂಡಿತವಾಗಿ ಸಹೋದರ KP ರವಿ ಅವರ ಮನವಿಗಾಗಿ ಮತ್ತು ಸಹೋದರಿ ಉಮಾ ಅವರ ಸಂತಾನಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೀವಿ. ಸಹೋದರಿ ರಾಜೇಶ್ವರಿ ಅವರು ಇದೆಯಲ್ಲ? ಓಕೆ, ಇಲ್ಲ ಅಂದ್ರೆ ಹಿರಿಯರಾದಂತ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂದು ಕೇಳ್ಕೊಳ್ತೇನೆ. ಸಾಲಮನ್ ಇಲ್ವಾ? ಓಕೆ, ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡಿ. ಓಕೆ, ಅವರು ಇಲ್ಲ ಅಂತಂದ್ರೆ ಸಹೋದರಿ ಶೈಲಾ ಬೆಂಜಮಿನ್ ಅವರು ಇದ್ದೀರಾ? ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರಾರ್ಥನೆ ಮಾಡುವಂತ ನಮ್ಮ ಸಮಯದಲ್ಲಿ ಈಗೋ ಕರ್ತನೆ, ಈ ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಪಾದ ಬಳಿಗೆ ನಾವು ಬಂದಿರುವಾಗ ನಮ್ಮ ಜೊತೆಗೆ ನೀನು ಜೊತೆಗಾರನಾಗಿದ್ದು, ನಮಗೆ ತಂದೆಯಾಗಿದ್ದು, ನಮ್ಮನ್ನು ಈ ದಿನವೆಲ್ಲ ನಮ್ಮನ್ನು ಕಾದು ಕಾಪಾಡಿ ನಿಮ್ಮ ಸಬ್ಬತ್ತಿನದಲ್ಲಿ ಸ್ವಾಮಿ ನಮ್ಮನ್ನು ಆಶೀರ್ವದಿಸಿ ಕಾದು ಕಾಪಾಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಂದಂತ ವಾಗ್ದಾನಗಳಿಗಾಗಿ ಸ್ತೋತ್ರ, ಬಂದಂತ ಒಂದೊಂದು ಮಾತುಗಳಿಗಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯಗಳನ್ನು ನಾವು ಸೇವಿಸಿಕೊಂಡು ಜೀವಿಸುವಾಗಿ ನಮ್ಮ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಂದಂತ ಪ್ರತಿಯೊಂದು ಆತ್ಮಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಹೌದು ಕರ್ತನೆ, ಯಾರ್ಯಾರು ಏನೇನು ಕಷ್ಟಗಳಲ್ಲಿದ್ದರು, ಅನಾರೋಗ್ಯದಲ್ಲಿ ಇದ್ದರು ಸ್ವಾಮಿ, ಎಲ್ಲಾ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿ ಕಾದು ಕಾಪಾಡಿ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ತಂದೆಯೇ. ಅದೇ ರೀತಿಯಲ್ಲಿ ಬಂದಂತ ನಿಮ್ಮ ಒಂದು ವಾಕ್ಯವು ನಮಗೆ ಘನಮಾನ ತರುವಂತಾಗಿದೆ ಸ್ವಾಮಿ. ಮುಖ್ಯವಾಗಿ ಪಾಸ್ಟರ್ ರಾಜು ಅವರಿಗಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅವರನ್ನು ಇನ್ನೂ ಒಂದು ಹೆಚ್ಚಾದ ರೀತಿಯಲ್ಲಿ ನೀನು ಅವ್ರನ್ನ ಆಶೀರ್ವದಿಸಿ ಕಾದು ಕಾಪಾಡು ಸ್ವಾಮಿ. ಹೌದು ತಂದೆಯೇ, ನಾವು ನಿಮ್ಮನ್ನು ಯಾವ ಹೊತ್ತಿನಲ್ಲೂ ನಾವು ನಿಮ್ಮನ್ನು ಕೈ ಬಿಡದೆ, ನನ್ನಲ್ಲಿ ಯಾರು ಬರುತ್ತಾರೋ, ನನಗಾಗಿ ಯಾರು ಪ್ರಾರ್ಥಿಸುತ್ತಾರೋ ಅವರನ್ನು ನೀನು ಕಾಪಾಡುವೆ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದಿ ಸ್ವಾಮಿ. ಹೌದು ಕರ್ತನೆ, ಇದು ನಿಜವಾದ ಮಾತು ಆಗಿದೆ ಕರ್ತನೆ. ನಾವು ನಮ್ಮ ಪಾಪಗಳನ್ನು ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಎಲ್ಲಾ ರೀತಿಯಿಂದಲೂ ಕಷ್ಟಗಳಿಂದಲೂ ನಮ್ಮನ್ನು ಬಿಡುಗಡೆ ನೀಡಿ, ಮುಖ್ಯವಾಗಿ ಈ ಸಮಯದಲ್ಲಿ ನಾನು ಚಿಕ್ಕ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅವರು ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಕುಟುಂಬಗಳಲ್ಲಿ ಅನಾರೋಗ್ಯದಿಂದ ಇದ್ದರೂ ಕೂಡ ಆ ಮಕ್ಕಳನ್ನು ನೀನು ಮುಟ್ಟಿ ಅವರಿಗೆ ಏನೇ ತೊಂದರೆ ಇದ್ದರೂ ನೀನು ಆಶೀರ್ವದಿಸಿ ಕಾದು ಕಾಪಾಡಿ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಎಲ್ಲಾ ನಿನ್ನ ಸೇವೆಯನ್ನು ಮಾಡುವಂತಹ ಸೇವಕರಿಗಾಗಿ ಬೇಡಿಕೊಳ್ಳುತ್ತೇವೆ. ಪಾಸ್ಟರ್ಗಾಗಿಯೂ ಬೇಡಿಕೊಳ್ಳುತ್ತೇವೆ, ಅವರ ಕುಟುಂಬಕ್ಕಾಗಿಯೂ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸಿ ಹರಿಸಿ ಕಾದು ಕಾಪಾಡಿ ಕೊಡಬೇಕೆಂದು ನಾಳೆಯ ಮುಂಜಾನೆ ಹೊತ್ತಿನಲ್ಲಿ ಇನ್ನೊಂದು ದಿನವನ್ನು ನಮಗೆ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನೀನು ಕೊಟ್ಟಂತ ಒಂದು ವಾಕ್ಯದ ಮೇರೆಗೆ ನಾವು ಹೊಸ ದಿನವನ್ನು ಕಾಣುವಂತ ಭಾಗ್ಯವನ್ನು ದಯಪಾಲಿಸಿ ಕೊಡಬೇಕೆಂದು ಈ ಬಂದಂತ ರಾತ್ರಿಗಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲರಿಗೂ ಒಂದು ಸುಖಕರವಾದ ನಿದ್ದೆಯನ್ನು ದಯಪಾಲಿಸಿ ಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನೆರೆದು ಬಂದಂತ ನಿನ್ನ ಭಕ್ತ ಮಂದಿಯೊಂದಿಗೆ
ಅವರ ಕುಟುಂಬ ಮಕ್ಕಳೊಂದಿಗೆ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಈ ಕೊನೆ ಕಾಲದಲ್ಲಿ ಸತ್ಯದ ಸುವಾರ್ತೆಯನ್ನು ಸಾರಲು ನೀನು ಆರಿಸಿಕೊಂಡಂತ ನಿನ್ನ ಮಂದಿಯ ಸಂಗಡ, ಸಭೆಯ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡದಂತ ಬೋಧಕರಂತ ಸಾಲಮನ್ರವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡದಂತ ಸಹೋದರಿ ಸೈಲ ಬೆಂಜಮಿನ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಹೊಸ ದಿನವನ್ನ ಆತನ ಹೊಸದಾದಂತ ಪಾಠದೊಂದಿಗೆ ನಾವು ಮುನ್ನಡೆಯುವಾಗೆ ಕಾರ್ಯ ಮಾಡಿದ್ದಾರೆ. ಈ ಪಾಠದಲ್ಲಿ ಇನ್ನು ಹೆಚ್ಚಿನ ಆತ್ಮಿಕ ಬಲವನ್ನು ಹೊಂದುವಂತೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮಗೆ ಆರೋಗ್ಯವನ್ನ, ಕ್ಷೇಮವನ್ನ, ಸಮಾಧಾನವನ್ನು ದಯಪಾಲಿಸಿ ಸುಖ ನಿದ್ರೆಯೊಡನೆ ಬೆಳಗಿನ ಜಾವದಲ್ಲಿ ಎದ್ದು ಆತನನ್ನು ಕೊಂಡಾಡಲು ಮತ್ತೆ ನಮ್ಮನ್ನು ಒಟ್ಟಾಗಿ ಸೇರಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೃಪಾಹಸ್ತಕ್ಕೆ ಒಪ್ಪಿಸುತ್ತಾ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ಧನ್ಯವಾದ ಗುರುಗಳೇ, ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಧನ್ಯವಾದ ತಮಗೆ. ತಮ್ಮ ಸೇವೆ ಮತ್ತು ದೇವರ ಆಶೀರ್ವದಿಸಲಿ. ಬಂದವರೆಲ್ಲರಿಗೂ ಧನ್ಯವಾದ. ಶುಭರಾತ್ರಿ. Thank you. God bless you all. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್.